ರಾಮು ಅವರೇ ನಮಸ್ಕಾರ. ನಮಸ್ತೆ ಸರ್. ಅನಸೂಯ ಅವರೇ ನಿಮಗೂ ನಮಸ್ಕಾರ. ನಮಸ್ತೆ ಸರ್. ರಾಮು ಅವರೇ, ನಿಮ್ಮ ಬಗ್ಗೆ, ನಿಮ್ಮ ತಂದೆ ತಾಯಿ ಬಗ್ಗೆ ಸ್ವಲ್ಪ ಹೇಳ್ತೀನಿ ಸರ್. ಮೂಲತಃ ನಾವು ಹಾಸನ ಜಿಲ್ಲೆಯವರು. ನಮ್ಮ ತಂದೆ ನಾನು ಹುಟ್ಟೋದಕ್ಕಿಂತ ಮೊದಲೇ ಇಲ್ಲಿ ಅಕ್ಕಿಯಾಬಾಳ್ ಅಂತ ಊರಿದೆ, ಅದ್ರ ಪಕ್ಕದಲ್ಲಿ ಒಡ್ರಗಳಿಂದ ಅಲ್ಲಿ ಬಂದು ಸೇರಿಕೊಂಡ್ರು. ಹಾಸನ ಜಿಲ್ಲೆಯಲ್ಲಿ ಎಲ್ಲಿ ಅವ್ರು ತಾವು? ರಾಯರ್ಕೋಲು ಮಗ್ಗೆ ಅಂತ ಬರುತ್ತೆ ಸರ್. ಅಲ್ಲಿ ಮುಖ್ಯ ಅರ್ಚಕರಾಗಿದ್ದರು ನಮ್ಮ ತಂದೆ ರಂಗನಬೆಟ್ಟದಲ್ಲಿ. ಅಲ್ಲಿಂದ ನಮ್ಮ ತಂದೆ ಅಲ್ಲಿ ಸರಿ ಹೋಗಲಿಲ್ಲ ಅಂತ ಅಂದ್ಬಿಟ್ಟು ಮಂಡ್ಯ ಜಿಲ್ಲೆ ಅಕ್ಕಿಯಾಬಾಳ್ ಹೋಬಳಿ ಒಡ್ರಗುಡಿಗೆ ಬಂದು ಸೇರಿಕೊಂಡು ಜಮೀನಲ್ಲೇ ಮಾಡಿದ್ರು. ನಾನು ಬೇಸಿಕಲಿ LIC ಏಜೆಂಟ್ ಆಗಿ 35 ವರ್ಷ ಕೆಲಸ ನಿರ್ವಹಿಸಿದ್ದೀನಿ. ನಿಮ್ಮ ವಿದ್ಯಾಭ್ಯಾಸ? ನಂದು BCom ಸರ್, ಮೈಸೂರಿನಲ್ಲಿ ಬನ್ವಾಸ್ ಕಾಲೇಜು, PUC ಶಾರದಾಸ್ ಕಾಲೇಜು. ನಿಮ್ಮ ತಂದೆಗೆ ನೀವೆಷ್ಟು ಜನ ಮಕ್ಕಳು? 4 ಜನ ಮಕ್ಕಳು ಸರ್. ನಾನೇ ಹಿರಿ ಮಗ, 3 ಜನ ಹೆಣ್ಮಕ್ಳು. 3 ಜನ ಹೆಣ್ಮಕ್ಳಲ್ಲಿ ಹಿರಿಯವಳು ಜಾಸ್ತಿ ಓದಲಿಲ್ಲ, ಎರಡನೇವಳು ಸಿಂಡಿಕೇಟ್ ಬ್ಯಾಂಕಲ್ಲಿ ವರ್ಕ್ ಮಾಡಿ ಇವಾಗ ಜಸ್ಟ್ ಒಂದು 4 ಇಯರ್ಸಲ್ಲಿ ರಿಟೈರ್ಡ್ ಆಯಿತು. ಇನ್ನು ಕೊನೆ ತಂಗಿ ಹೈಸ್ಕೂಲ್ ಟೀಚರ್ ಆಗಿದ್ದಾಳೆ, ವರ್ಕ್ ಮಾಡ್ತಾಳೆ. MA ಬಿಟ್ಟು ಇಲ್ಲೇ ಮೈಸೂರಲ್ಲೇ ಓದಿದ್ದು. ಒಳ್ಳೇದು. ಈಗ ನಿಮಗೆ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಏನಿರಲಿಲ್ಲ ಅಥವಾ ವ್ಯವಸಾಯ ನಿಮಗೆ ಮುಂಚೆಯಿಂದನೂ ಇಷ್ಟನಾ? ವ್ಯವಸಾಯ ಅಂತಂದರೆ ನನ್ನ ಮಗ ಡಾಕ್ಟ್ರು ಸರ್. 15-15.5 ವರ್ಷದಲ್ಲಿ ನನ್ನ ಮಗ ತೀರ್ಕೊಂಡ್ಮೇಲೆ ನಾನು ಭೂಮಿಗೆ ಬಂದದ್ದು. ಭೂಮಿಗೆ ಬಂದಮೇಲೆ ಇಲ್ಲಿ ಸಕ್ಸಸ್ ಕಂಡಿದ್ದೀನಿ. ಮೊದಲು ತರಕಾರಿಗಳೆಲ್ಲ ಮಾಡ್ತಿದ್ವು, ಕಬ್ಬು, ತರಕಾರಿ, ಹೂವು ಎಲ್ಲ ಮಾಡ್ತಿದ್ವು. ಅದರಲ್ಲೂ ಕೂಡ ಒಳ್ಳೆ ಸಕ್ಸಸ್ ಕಂಡಿದ್ದೀವಿ. ಆದರೆ ಕೊನೆಗೆ ಟೊಮೊಟೊದಲ್ಲಿ 2016ನೇ ಇಸ್ವಿನಲ್ಲಿ ಕೋಲಾರ ನಾವು ಇದು ಮಾಡ್ತಿದ್ದು. ಅಲ್ಲಿ ಮಾಲೀಕರು CMR ಮಂಡಿಯವರು ಇನ್ನು ಟೊಮೊಟೊ ಹಾಕ್ಬಿಡಿ ಸರ್, ರೈಟ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಆವಾಗ 1,500 ರೂಪಾಯಿ ಸರ್ ಒಂದು ಬಾಕ್ಸು. ಆಮೇಲೆ ನಾನು ಸಾವಯವ ಕೃಷಿಗೆ ಬಂದೆ. KRPD ತಾಲೂಕಿನ ಸಾವಯವ ಕೃಷಿನಲ್ಲಿ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸಿದ್ದೀನಿ 2-3 ವರ್ಷ. ಕಿಸಾನ್ ಸಂಘದಲ್ಲಿ ಅಧ್ಯಕ್ಷನಾಗಿ ಅಲ್ಲೂ 2-3 ವರ್ಷ ಕೆಲಸ ನಿರ್ವಹಿಸಿದ್ದೀನಿ. ಈಗ ಜಸ್ಟ್ 2 ವರ್ಷದ ಹಿಂದೆ ಅಕ್ಕಿಯಾಬಾಳ್ ರೇತೋತ್ಪಾದಕ ಕಂಪನಿಯಲ್ಲಿ ಅಧ್ಯಕ್ಷನಾಗಿ ಸುಸೂತ್ರವಾಗಿ ಕಾರ್ಯನಿರ್ವಹಿಸಿದ್ದೀನಿ. ಅಲ್ಲ, ನಿಮಗೆ ಎಷ್ಟು ಜಮೀನಿದೆ ರಾಮು ಅವರೇ? 5 ಎಕರೆ 15 ಗುಂಟೆ ಇದೆ ಸರ್. ನಿಮ್ಮ ತಂದೆಯವರು ಮಾಡಿದ್ದೇನಾ? ಹೌದು, ನಮ್ಮ ತಂದೆಯವರು. ನೀವೇನಾದರೂ ರೂಢಿಸಿದ್ದೀರಾ? ನಾನು ಇಂಪ್ರೂವ್ಮೆಂಟ್ ಮಾಡಿದ್ದೀನಿ ಸರ್. ತುಂಬ ಚೆನ್ನಾಗಿದೆ, ಪ್ರಪಂಚದ ಬಂದು ನೋಡಬೇಕು ಆ ಥರ ಮಾಡಿದ್ದೀನಿ. ಹೌದು, ತುಂಬ ಸುಂದರವಾಗಿದೆ. ಏನು ಮಾಡಿದ್ದೀರಿ ಹೇಳ್ರಪ್ಪ? 40 ವೆರೈಟಿ ಇದೆ ಸರ್. ಅದು ಸಾವಯವ ಕೃಷಿ. ಮೂಲತಃ ಮೊದಲು ನಾನು ಬಯೋಡೈಸ್ಟರ್ ಅಂದರೆ ರಸಸಾರ ಘಟಕನ ಮಾಡ್ಕೊಂಡಿದ್ದೀನಿ, ಒಂದು 2.5 ಲಕ್ಷ ರೂಪಾಯಿ ಖರ್ಚು ಮಾಡಿ. ಅದಾದ ನಂತರ ಜೀವಾಮೃತ ಮಾಡ್ತೀವಿ, ದಶಪರ್ಣಿಕ ಮಾಡ್ತೀವಿ, ಮಜ್ಜಿಗೆ ಮತ್ತು ಡಿಕಂಪೋಸ್ ಹಾಕ್ಬಿಟ್ಟು ಅದನ್ನು ಮಾಡ್ತೀವಿ. ಏನೇನು ಬೆಳೆ ಇದೆ ಹೇಳಿ ನಿಮ್ಮ ಜಮೀನಲ್ಲಿ? ಅರಣ್ಯ ಬೆಳೆ ಒಂದು 10 ಕ್ವಿಂಟಲ್ ಇದೆ ಸರ್. ಒಂದು 50 ತೇಗದ ಮರಗಳಿದ್ದಾವೆ. ಆಮೇಲೆ ತೆಂಗು 250 ಇದೆ. ಅಡಿಕೆ 2,000ಕ್ಕೂ ಜಾಸ್ತಿ ಇದೆ. ಮೆಣಸು 1,500ಕ್ಕೂ ಜಾಸ್ತಿ ಇದೆ. ಏಲಕ್ಕಿ 700 ಇದೆ. ಕಾಫಿ 200 ಇದೆ. ಜಾಯಿಕಾಯಿ 150 ಇದೆ. ಮೇಕಡಮಿಯ 34 ಇದೆ. ಬಾಳೆ 300 ಇದೆ. ಬೆಟ್ಟದಲ್ಲಿ 6 ಇದೆ. ಸೀಬೆ 10 ಇದೆ. ಮಾವು 14 ಇದೆ. ಜಮ್ನೇರಳೆ 10 ಇದೆ. ಬಿಳಿ ನೇರಳೆ 2 ಇದೆ. ರಾಮಫಲ 5 ಇದೆ. ಸೀತಾಫಲ 5 ಇದೆ. ಲಕ್ಷ್ಮಣ ಫಲ 1 ಇದೆ. ಹನುಮಾನ್ ಫಲ 1 ಇದೆ. ಸ್ಟಾರ್ ಫ್ರೂಟ್ 2 ಇದೆ. ಬಟರ್ ಫ್ರೂಟ್ 8 ಇದೆ. ದಾಳಿಂಬೆ 1 ಇದೆ. ಪುನರ್ಪುಳಿ 2 ಇದೆ. ಹಲಸು 5 ಇದೆ. ಎಗ್ ಫ್ರೂಟ್ 6 ಇದೆ. ಸಪೋಟ 5 ಇದೆ. ವಾಟರ್ ಫ್ರೂಟ್ 1 ಇದೆ. ಮೂಸಂಬಿ 10 ಇದೆ. ಕಿತ್ತಳೆ 2 ಇದೆ. ಚಕ್ಕೆ 2 ಇದೆ. ಲವಂಗ 5 ಇದೆ. ಹುಣಸೆ 2 ಇದೆ. ನುಗ್ಗೆ 2 ಇದೆ. ಲಚ್ಚಿ 1 ಇದೆ. ಚಕೋತ 2 ಇದೆ. ಹಲಸು 4 ಇದೆ. ಚಾಕ್ಲೇಟ್ ಗಿಡ 250 ಇದೆ. ಶ್ರೀಗಂಧ 100 ಇದೆ. ರಕ್ತಚಂದನ 100 ಇದೆ. ಜಂಬೂ ನೇರಳೆ, ಬೀಟ್ರೂಟ್ ಸೀಬೆ 1 ಇದೆ. ಇಷ್ಟಿದೆ ಸರ್. ಏನು ಚಾಕ್ಲೇಟ್ ಗಿಡ ಅಂತಂದರೆ ಕೋಕೋ ಸರ್. ಕೋಕೋ ಒಳ್ಳೆ ಹೆಸರು ಕೊಟ್ಟಿದ್ದಾರೆ, ಚಾಕ್ಲೇಟ್ ಗಿಡ ಅಂತ. ಚಾಕ್ಲೇಟ್ ಸರ್ ಮಾಡೋದು. ಅದೇ ನಿಜ ಎಲ್ಲ ಕೋಕೋ ಅಂತಾರೆ. ಇರಲಿ ಬಿಡಿ, ಇಷ್ಟೊಂದೆಲ್ಲ ಗಿಡಗಳನ್ನ ಯಾಕೆ ಹಾಕಬೇಕು ಅನ್ನಿಸ್ತು ತಮಗೆ? ಸರ್, ನನ್ನ ಭೂಮಿನ ಅಲಂಕಾರ ಮಾಡಬೇಕು. ಈಗ ಒಂದು ಮನೆಯಲ್ಲಿ ಹೆಣ್ಮಗು ಇದ್ದರೆ ಅವ್ರ ತಾಯಿ ಎಷ್ಟು ಅಲಂಕಾರ ಮಾಡ್ತಾರೆ, ಆ ಥರ ನಮ್ಮ ಭೂಮಿನ ಅಲಂಕಾರ ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಎಲ್ಲ ಗಿಡನೂ ನೆಟ್ಟಿದ್ದೀನಿ ಸರ್. ಅದರಲ್ಲಿ ಬಗೆಯ ಗಿಡಗಳಿಂದ ಭೂದೇವಿಯನ್ನು ಅಲಂಕಾರ ಮಾಡಿದ್ದೀವಿ. ಹೌದು ಸರ್. ಹೌದಾ? ಟ್ರ್ಯಾಕ್ಟರ್ ಇಳಿಸೋಲ್ಲ, ಗುದ್ಲಿ ಹಾಕಲ್ಲ, ಕೈನಲ್ಲಿ ಕಳೆ ತೆಗಿತೀವಿ. ಜಾಸ್ತಿ ಕಳೆ ಇರೋ ಕಡೆ ಬ್ರಷ್ ಕಟ್ ಹೊಡಿತೀವಿ ಸರ್. ಅದೇನು ಹಾಗೆ? ಕಳೆ ತೆಗೆಯೋದ್ರಿಂದ, ಇದು ಬ್ರಷ್ ಕಟ್ ಹೊಡಿಯೋದ್ರಿಂದ ಭೂಮಿಗೆ ನೋವಾಗಲ್ಲ. ಅಲ್ಲ, ಟ್ರ್ಯಾಕ್ ಇಳಿಸಲ್ಲ ಅಂತ. ಟ್ರ್ಯಾಕ್ ಇಳಿಸಲ್ಲ ಅಂದರೆ ಒಳಗಡೆ ಇರೋ ಜೀವಾಣುಗಳೆಲ್ಲ ಸತ್ತೋಗ್ತವೆ. 4.25 ಟನ್ ಇರುತ್ತೆ ಅದು ಟ್ರ್ಯಾಕ್ಟ್ರು. ಜೀವಾಣುಗಳಲ್ಲಿ ಇದು ನಮ್ಮ ಬೇರುಗಳೆಲ್ಲ ಎಷ್ಟು 1.5 ಅಡಿ, ಅರ್ಧ ಅಡಿ ಒಳಗೆ ಇರುತ್ತೆ. ಬೇರುಗಳೆಲ್ಲ ನಶಿಸೋಗುತ್ತೆ, ರೋಗ ರುಜಿನ ಬರುತ್ತೆ. ಅದರಿಂದ ಅದನ್ನೆಲ್ಲ ಹಾಕಲ್ಲ. ನಮ್ಮ ಭೂಮಿಗೆ ನಾವು ಜೀವಾಮೃತ ಯಥೇಚ್ಛವಾಗಿ ಕೊಡ್ತೀವಿ. AMC ಅಂದರೆ ಆರ್ಕೋ ಮೈಕ್ರೋ ಕಾನ್ಸಿಶಿಯಾ, ಅದನ್ನು ಸಾಧಾರಣವಾಗಿ ಕೊಡ್ತಾ ಇರ್ತೀವಿ. ಕುರಿ ಗೊಬ್ಬರನ 2 ವರ್ಷಕ್ಕೆ ಒಂದು ಸಲ ಒಂದು 20 ಟ್ರ್ಯಾಕ್ಟರ್ಸ್ ಕೊಡ್ತೀವಿ.
ಮನೆ ಗೊಬ್ಬರ ನಮ್ಮಲ್ಲೂ ಕೂಡ ಎಮ್ಮೆಗಳು ಹಸು ಇದೆ ಸರ್. ಅದ್ರದ್ದು ಗೊಬ್ಬರನ ಹಣ್ಣಿನ ಗಿಡಗಳಿಗೆ ಹಾಕ್ತೀವಿ ಸರ್. ನಿಮ್ಮ ಬಗ್ಗೆ ಹೇಳಿ ಅನ್ಸೂಯಮ್ಮನವ್ರೆ, ನಿಮ್ಮ ಹುಟ್ಟೂರು ಯಾವುದು? ನಮ್ಮದು ಹುಟ್ಟೂರು ಅರ್ಕಲ್ಗೂಡು ಹತ್ರ ಪಾರಸ್ನಹಳ್ಳಿ. ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ? ನಮ್ಮ ತಂದೆ ಮಾಸ್ಟರ್ ಆಗಿದ್ರು. ನಮ್ಮ ತಾಯಿ ಹೌಸ್ ವೈಫ್. ಜಮೀನೇನಿತ್ತಿಲ್ವ ತಂದೆಗೆ? ಇತ್ತು, ಗದ್ದೆ ಇತ್ತು, ತೋಟ ಇತ್ತು. ಏನೇನು ಬೆಳೀತಿದ್ರು ತಂದೆ? ಅವರು ಭತ್ತ ಬೆಳೀತಾ ಇದ್ರು, ಹೊಲದಲ್ಲಿ ರಾಗಿ ಬೆಳೀತಾ ಇದ್ರು ಅಷ್ಟೇ ಅವಾಗೆಲ್ಲ. ಹೌದಾ? ನಿಮ್ಮ ವಿದ್ಯಾಭ್ಯಾಸ? SSLC. ಮುಂದೆ ಓದೋಕ್ಕೆ ಇಷ್ಟ ಇತ್ತಾ? ಇಷ್ಟ ಇತ್ತು, ಆದರೆ ಆ ಕಾಲದಲ್ಲಿ ಬೇಗನೆ ಮದುವೆ ಮಾಡಿಬಿಟ್ರು. ಹೌದಾ? ಹಾಂ ಹಾಂ. ನೀವು ಮದುವೆ ಆದಾಗ ನಮ್ಮ ರಾಮು ಅವರು ವ್ಯವಸಾಯ ಮಾಡ್ತಿದ್ರಾ? ಇಲ್ಲ, ಏನು ಮಾಡ್ತಾ ಇರಲಿಲ್ಲ ಅವಾಗ ಅವರು. ಹಾಂ, ಅಂದ್ರೆ ತಂದೆ ಜೊತೆ ಅವ್ರು ಮಾಡೋದು ನೋಡ್ಕೊಂಡಿದ್ರು. ಕಾಲೇಜ್ಗೆ ಹೋಗ್ತಾ ಇದ್ರು. ಕಾಲೇಜ್ಗೆ? ಹಾಂ ಹಾಂ, ಮೈಸೂರಲ್ಲಿ. ಸರಿ. ನಿಮಗೆ ವ್ಯವಸಾಯದ ಬಗ್ಗೆ ಇಷ್ಟ ಇದೆಯಾ, ಪ್ರೀತಿ ಇದೆಯಾ? ಇದೆ ಸರ್, ಮಾಡ್ತಾ ಇದ್ವಿ. ಆಗ್ಲಂಗೆ ಇವಾಗ ಮಾಡೋಕ್ಕಾಗಲ್ಲ, ವಯಸ್ಸಾಯ್ತಲ್ಲ. ಹೌದು. ಹಾಂ ಹಾಂ. ಮುಂಚೆ ಏನು ಮಾಡ್ತಾ ಇದ್ರಿ ಹೇಳಿ? ನಾವು ಆಳುಗಳ ಜೊತೆ ಎಲ್ಲ ಹೋಗಿ ನಾವು ಕೆಲಸ ಅವ್ರಗಳ ಜೊತೆ ನಾನು ಮಾಡ್ತಾ ಇದ್ದೆ. ಏನೇನು ಮಾಡ್ತಿದ್ರಿ? ಕಳೆ ಕೀಳೋದು, ರಾಗಿ ಕುಯ್ಯೋದು, ಅವೆಲ್ಲ ಮಾಡ್ತಾ ಇದ್ವಿ. ಹೂ ಕುಯ್ಯೋದು, ಹೊರೋದು ಎಲ್ಲ ಮಾಡ್ತಾ ಇದ್ವಿ. ಹೂ ಕುಯ್ಬೇಕು ಅಂದರೆ ಹೂವಿನ ಗಿಡ ಹಾಕಿರ್ಬೇಕಲ್ಲ? ಸೇವಂತಿಗೆ ಹಾಕಿದ್ವಿ, 1300 ಗಿಡ ಹಾಕಿದ್ವಿ. ಅದಕ್ಕೆ ನಾವಿಬ್ಬರೇ ಸೇರಿ ನೀರು ಹಾಕ್ತಾ ಇದ್ವಿ. 5 ಗಂಟೆ ನಾವು ನಮ್ಮ ಯಜಮಾನ್ರು 5 ಗಂಟೆ ರಾತ್ರಿಯಿಂದ ಶುರು ಮಾಡವು, 9 ಗಂಟೆ ತನಕ ನೀರು ಹಾಕ್ಬಿಟ್ಟು ಆಮೇಲೆ ಮನೆಗೆ ಹೋಗಿ ತಿಂಡಿ ತಿಂತಾ ಇದ್ವಿ ಮಾಡ್ಕೊಂಡು. ಅಂದರೆ ಕೈ ತೂಕದಲ್ಲಿ ನೀರು ಹಾಕ್ತಿದ್ರು? ಹೌದು. ಅದೇ ಅಷ್ಟು ಕಷ್ಟ. ಬೋರ್ವೆಲ್ ಇರಲಿಲ್ವೇ? ಕರೆಂಟು ಟೈಮಿಂಗ್ಸ್ ಇರ್ತಿತ್ತು, ನಮ್ಗೆ ಅವಾಗ ಆಗ್ತಿರ್ಲಿಲ್ಲ. ಗುಂಡಿ ತೊಡ್ಕೊಂಡು ಮಾಡ್ಕೊಂಡಿದ್ವಿ ಅವಾಗ ನಾವೆಲ್ಲ. ಆ ಗುಂಡಿಲಿ ನೀರು ಮಕ್ಕೊಳ್ಳೋದು, ಇವರು ಮಗದ್ ಕೊಡೋದು, ಆಮೇಲೆ ಇಬ್ರು ತೊಗೊಂಡೋಗಿ ಹಾಕೋದು, ಹಾಗೆ ಮಾಡ್ತಾ ಇದ್ವಿ. ಶ್ರಮ ಆಗ್ತಿರ್ಲಿಲ್ವ ತಾಯಿ? ಆಗ ಏನು ಅನ್ನಿಸ್ತಿರ್ಲಿಲ್ಲ. ಹೌದಾ? ಖುಷಿ? ಅಯ್ಯೋ, ಸಂತೋಷ ಆಗ್ತಾ ಇತ್ತು. ಹೂ ಬೆಳೆದಿದ್ದ ಉದ್ದೇಶ? ಅವಾಗ ಹೂವಿಂದೆಲ್ಲ ಕಮ್ಮಿ ಆಗ್ತಾ ಇದ್ರು ಎಲ್ಲರೂ. ನಾವೇ ಹೂವು ಹಾಕಿದ್ಮೇಲೆ ಎಲ್ಲರೂ ಸ್ಟಾರ್ಟ್ ಮಾಡಿದ್ರು. ಹೂವು ಚೆನ್ನಾಗಿ ಆದಾಯ ಬಂತು ನಮ್ಗೆ. ಹೂವಿಂದ ಯಾವ ತೊಂದರೆನೂ ಆಗಲಿಲ್ಲ ನಮಗೆ. ಬರೀ ಸೇವಂತಿಗೆ ಒಂದೇನ ಬೆಳೆದಿದ್ದು ಅಥವಾ ಬೇರೆನೂ ಬೆಳೆದ್ರ? ಚೆಂಡು ಹೂವು ಹಾಕಿದ್ವಿ, ಅದು ಅಷ್ಟಕ್ಕಷ್ಟೇನೆ. ಸೇವಂತಿಗೆ ಒಳ್ಳೆ ಲಾಭ ಇತ್ತು ನಮ್ಗೆ. ಈಗಲೂ ಬೆಳಿತೀರಾ? ಇಲ್ಲ, ಇವಾಗ ಜಾಗವೇ ಇಲ್ಲ. ಹೌದಾ? ಎಲ್ಲ ಫುಲ್ ನೆರಳಿದೆ. ಅಂದ್ರೆ ಮುಂಚೆ ಜಮೀನ್ ಖಾಲಿ ಇದ್ದಾಗ ಸೇವಂತಿಗೆ ಹೌದು ಅಲ್ವಾ? ಪಪ್ಪಾಯಿ ಹಾಕಿದ್ವಿ, ಎಲ್ಲ ಮಾಡ್ಕೊಂಡಿದ್ವಿ. ಆಮೇಲೆ ರೇಟ್ ಇಲ್ದಂಗಾಯ್ತು, ಅದ ಕಟ್ ಮಾಡಿಬಿಟ್ವಿ. ತರಕಾರಿನೂ ಬೆಳೀತಾ ಇದ್ರಾ? ಟೊಮೊಟೊ ಬೆಳೀತಾ ಇದ್ವಿ ನಾವು. ನಮ್ಗೆ ತುಂಬಾ ಚೆನ್ನಾಗಿ 28 ಕುಯ್ಲ್ ಕೂದಿದ್ವಿ ನಾವು ಟೊಮೊಟೊನ ಒಂದ್ಸರಿ ಹಾಕಿ. ಆಮೇಲೆ ಇನ್ನೂ ಬರ್ತಾ ಇತ್ತು, ಆಳಿನ ರೇಟೇ ಜಾಸ್ತಿ ಆಯಿತು, ಟೊಮೊಟೊ ಡೌನ್ ಕಮ್ಮಿ ಆಯಿತು. ಹಾಗಾಗಿ ಅದನ್ನು ನಾವೇ ತೆಗೆಸ್ಬಿಟ್ವಿ. ಓಕೆ. ಜಮೀನಲ್ಲೇ ಮನೆ ಕಟ್ಕೊಂಡಿದ್ದೀರಾ? ಊರ ಪಕ್ಕದ್ದೇ ನಮ್ಮ ಜಮೀನಿದೆ. ಊರೊಳಗೆ ಮನೆ ಇದೆ, ಪಕ್ಕದೇ ರೋಡ್ ಸೈಡ್, ಅದು ರೋಡಿಂದ ಈ ಕಡೆ ಜಮೀನಿದೆ. ಓಕೆ. ಅಂದ್ರೆ ಭಾಳ ಬೇಗ ಹೋಗ್ಬಿಡ್ಬೋದು ಅಂತ ಜಮೀನಿಗೆ. ಹೌದು. ಜಾನುವಾರುಗಳನ್ನ ಏನೇನು ಇಟ್ಕೊಂಡಿದ್ದೀರಿ? ನಾವು ಎಮ್ಮೆಗಳು ಇಟ್ಕೊಂಡಿದ್ದೀವಿ. ಎಷ್ಟಿದೆ? ನಮ್ಮನೆ 3 ಇದೆ. 3 ಎಮ್ಮೆ? 3 ಎಮ್ಮೆ ಇದೆ. ಒಂದು ಮಲ್ನಾಡ್ ಗಿಡ್ಡ ಅಂತಾರಲ್ಲ, ಅದಿದೆ. ಹಸು? ಬಿಟ್ರೆ ಅಷ್ಟೇ ನಮ್ಮನೆ. ಅದೇನು ಎಮ್ಮೆ ಸಾಕಿದಿರಿ ವಿಶೇಷ? ಹಸುಗಳು ಅಂದರೆ ನಂಗೊಂದ್ಸರಿ ಹಾದ್ಬಿಟ್ಟಿತ್ತು, ಅವಾಗ್ಲಿಂದ ನಾನು ಹಸುಗಳು ಮುಟ್ಟಕ್ಕೆ ಭಯ ಆಗುತ್ತೆ. ಮಲ್ನಾಡ್ ಗಿಡ್ಡ ಹಾಯಲ್ವೇ? ಹಾಯಲ್ಲ ಅದು. ಹೌದಾ? ಹೌದೌದು. ಅದೇ ಗಿಡ್ಡ ಇರುತ್ತಲ್ಲ. ಗಿಡ್ಡಕ್ಕಿದ್ರು ಅದು ಹಾಯಲ್ಲ, ಕೆಲವು ಹಾಯತ್ವೆ, ಇದು ಹಾಯಲ್ಲ. ಎಮ್ಮೆ ಹಾಲನ್ನ ಬಳಕೆ ಮಾಡ್ತೀರಾ ಮನೆಯಲ್ಲಿ ಅಥವಾ ಡೈರಿಗೆ ಹಾಕ್ತೀರಾ? ಡೈರಿಗೆ ಹಾಕಲ್ಲ, 1-2 ಮನೆಗೂ ಕೊಟ್ಕೊಂಡು ನಮಗೆ ಇಟ್ಕೊಂಡ್ಬಿಡ್ತೀವಿ ಎಲ್ಲ. ಹೌದಾ? ಮಲ್ನಾಡ್ ಗಿಡ್ಡದ ಹಾಲು ಅದಿನ್ನು ಇವಾಗ 1-5 ತಿಂಗಳಾಗಿದೆ ಫಸ್ಟ್. ಹೌದಾ? ಸರಿ. ಅಂದ್ರೆ ಮುಂಚೆಯಿಂದಲೂ ನೀವು ಎಮ್ಮೆಗಳನ್ನೇ ಸಾಕ್ತಿರೋದ? ನಾವು ಎಮ್ಮೆಗಳೇ. ಹೌದಾ? ಹೌದು. ಇವ್ರ ತಾಯಿ ಕಾಲದಲ್ಲಿ ಹಸುಗಳಿದ್ದು ಅಂತೆ. ಈಗ ನಾನು ಬಂದಮೇಲೆ ಹಸು ಇಲ್ಲ, ಅದೇ ಒದ್ಬಿಡ್ತಲ್ಲ, ಹಾಯೋದು ಎಲ್ಲ ಮಾಡ್ಬಿಡ್ತು, ಅದರಿಂದ ನಾವು ಇಟ್ಕೊಳ್ಳಿಲ್ಲ ಅದನ್ನ. ಅಲ್ಲ, ಹಾಯ್ದಲೇ ಇರೋದು, ಒದಿದಲೇ ಇರೋ ಹಸು ತಗೊಂಬನ್ನಿ ಅಂತ ಯಜಮಾನ್ರಿಗೆ ಹೇಳಕ್ ಆಗ್ತಿರ್ಲಿಲ್ಲ? ಅವ್ರೇ ಇವಾಗ ತೊಗೊಂಡು ಬರೋದು ಅನ್ಬೇಕಾದ ಅವ್ರ ಥರವೆಲ್ಲ ಅಂತವೆ. ಏನ್ ರಾಮು ಅವರೇ, ಆಯೋ ಒದಿಯವೇ ತತ್ತೀರಾ? ಅವ್ರಿಗೆ ಗೊತ್ತಾಗಲ್ಲ ತರೋದಕ್ಕೆ. ಹೇಳಿ ರಾಮು, ಮೊದಲಿಗೆ ತಾವು ತರಕಾರಿನ ಬೆಳೀತಾ ಇದ್ರೆ ಅಲ್ವಾ? ಹೌದು. ಅವಾಗ ರಾಸಾಯನಿಕ ಕೃಷಿನೇ ಮಾಡ್ತಾ ಇದ್ರಿ ಅಲ್ವೇ? ತಾವು ಈ ಸಾವಯವಕ್ಕೆ ಪರಿವರ್ತನೆ ಆಗೋದಕ್ಕೆ ಏನು ಕಾರಣ?
ನಾನು ಹೊಯ್ಸಳ ಸಾವಯವ ಇದರಲ್ಲಿ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ ತಾಲೂಕು ಲೆವೆಲಲ್ಲಿ. ಅಲ್ಲ ಅದು ಸರಿ, ನೀವು ಪರಿವರ್ತನೆ ಆಗೋದಕ್ಕೆ ಏನು ಕಾರಣ? ಈ ವಿಷಮುಕ್ತ ಆಹಾರ ಬೆಳಿಬೇಕು ಅನ್ನೋದು ಮತ್ತು ಸಾವಯವದ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟರು. ಆಗ ನಮಗೆ ಅನ್ನಿಸ್ತು ನಾವು ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಆಗ್ಲಿಂದ ನಾನು ಸಾವಯವಕ್ಕೆ ಬಂದಿದ್ದೀನಿ ಸರ್. ಓಕೆ, ಮೇಡಮ್ಗೇನು ಅಭ್ಯಂತರ ಇರಲಿಲ್ವಾ ರಾಸಾಯನಿಕ ಗೊಬ್ಬರ ಎಲ್ಲ ಬಿಡೋದು? ಪಾಪ ಏನೂ ಗೊತ್ತಿಲ್ಲ ಸರ್ ಅವ್ರಿಗೆ. ತಡೀರಿ ಕೇಳೋಣ ಅವ್ರನ್ನ. ಹೇಳಿ ಮೇಡಮ್. ಇಲ್ಲ ಸರ್, ನನಗೇನು ಅಭ್ಯಂತರ ಇರಲಿಲ್ಲ. ಹೌದಾ? ಇಲ್ಲ. ಗೊಬ್ಬರ ಹಾಕೊಂಡು ಬೆಳೆದ್ರೆ ಹೊಸ ಇಳುವರಿ ಜಾಸ್ತಿ ಬರುತ್ತೆ, ದುಡ್ಡು ಜಾಸ್ತಿ ಬರುತ್ತೆ. ಆದರೆ ಭೂಮಿ ಹಾಳಾಗುತ್ತಲ್ಲ ಸರ್ ಅದರಿಂದ. ಹೌದಾ? ಯಾಕೆ ಹಾಳಾಗುತ್ತೆ ಅಂತೀರಿ ಭೂಮಿ? ಇನ್ನೇನು ಯಾವುದು ಅದು ಅಭ್ಯಾಸ ಮಾಡಿದರೆ ಅದರಲ್ಲಿ ಇಳುವರಿ ಜಾಸ್ತಿ ಬರುತ್ತೆ ಹೊರತು ಆರೋಗ್ಯಕ್ಕೆ ಒಳ್ಳೇದಿಲ್ಲ ಅಲ್ವಾ ಸರ್ ಅದು? ಅದೇ ಹೇಗೆ ಅನ್ಸುತ್ತೆ ನಿಮಗೆ ಆರೋಗ್ಯಕ್ಕೆ ಒಳ್ಳೇದಾಗಲ್ಲ ಅಂತ ಕೇಳ್ತಿದ್ದೀನಿ. ಅದು ತಿಂದ ಮೇಲೆ ಏನಾದ್ರು ನಿಮ್ಮ ಆರೋಗ್ಯ ಹಾಳಾಯ್ತಾ? ಇಲ್ಲ ಇಲ್ಲ, ಹಾಗೇನಿಲ್ಲ. ಆದರೆ ಸಾವಯವ ಮಾಡಿದರೆ ಒಳ್ಳೆಯದು. ಅದೇಮ್ಮ ಯಾಕೆ ಒಳ್ಳೇದು ಅಂತ? ಯಾಕೆ ಅಂದರೆ ಎರೆಹುಳುಗಳೆಲ್ಲ ಭೂಮಿ ಒಳಗೆ ಬರುತ್ತೆ, ಅದರಿಂದ ನಮಗೆ ಇನ್ನೂ ಒಳ್ಳೆಯದೇ ಆಗುತ್ತೆ. ಔಷಧಿ ಹಾಕಿದ್ರಿಂದ ಎಲ್ಲ ತೊಂದರೆನೇ ಆಗೋದು. ಓ ರಾಮು ಅವರೇ, ಹೇಳಿ ಸರ್. ಈಗ ತಾವು ತೋಟ ಮಾಡೋಕ್ಕೆ ಅಂತ ತೀರ್ಮಾನ ಮಾಡ್ತೀರಾ? ಹೌದು ಸರ್. ಅಲ್ವಾ? ತೋಟನೇ ಯಾಕೆ? ತೋಟನೇ ಯಾಕೆಂದರೆ ಸರ್ ಅದರಲ್ಲಿ ಕಮರ್ಷಿಯಲ್ ಕ್ರಾಪ್ ಎಲ್ಲ ಬೆಳಿಬೋದು, ತುಂಬ ಬೆಳಿಬೋದು. ಮೂಲತಃ ಫಸ್ಟು ನಾನು ಬರೀ ಬಾಳೆ ಹಾಕಿದ್ದೆ, 3,000 ಗಿಡ. ಎಷ್ಟನೇ ಇಸ್ಪಿನಲ್ಲಿ ಅಂದರೆ 16ನೇ ಇಸ್ಪಿನಲ್ಲಿ ಬಾಳೆ ಹಾಕಿದಾಗ, ಬಾಳೆನೂ ನಾವು ಕೆಮಿಕಲ್ ಬೇಸ್ಡ್ ಅಲ್ಲ, ಜೀವಾಮೃತ. ನಾನೇ ಸಾವಯವದಲ್ಲಿ ಕಾರ್ಯದರ್ಶಿ ಆಗಿದ್ದಾಗ ಯಾಕೆ ನಾನು ಮಾಡಬಾರ್ದು, ನಾನು ಮಾಡಿ ಬೇರೆಯವ್ರಿಗೆ ಹೇಳಬೇಕು, ಮಾದರಿ ಆಗಬೇಕು ಅಂತ ಅಂದ್ಬಿಟ್ಟು ಬಾಳೆ ಹಾಕ್ತು. ಆಮೇಲೆ ಒಂದು ಐಡಿಯಾ ಬಂತು, ನನ್ನ ಪಕ್ಕ ತೋಟದವರು ಅಡಿಕೆ ಹಾಕಿ ಅಂತ ಹೇಳಿದ್ರು. ಅಡಿಕೆ ಹಾಕಿ ಅಂದರು, ನಾನು ಹಾಕಲಿಲ್ಲ, ತುಂಬ ವರ್ಷ ಆಗಬೇಕು ಅಂತ ಅಂದ್ಬಿಟ್ಟು. ಅದಾದ ನಂತರ ಬಾಳೆ ಆದಮೇಲೆ ಪಪ್ಪಾಯಿ ಹಾಕ್ತು. ಪಪ್ಪಾಯಿನಲ್ಲಿ ತುಂಬ ಲಾಸ್ ಆಗಿಬಿಡ್ತು. ಎಷ್ಟು 2,000 ಗಿಡ ಹಾಕಿದ್ದೇವೆ ಸರ್. ಆ ಟೈಮ್ದಲ್ಲಿ ನಾವು ಈ ಅಡಿಕೆ ಹಾಕಿದ್ರೆ ಸಾಕಾಯಿತು, ರೇಟ್ ತಗೊಳ್ಳೋರೇ ಇಲ್ಲ. ತಗೊಂಡು ದುಡ್ಡು ಕೊಡೋಲ್ಲ ವಾಪಸ್ಸು. ಮೈಸೂರಲ್ಲಿ ಮಾರಾಟ ಮಾಡೋರು 2 ರೂಪಾಯಿ 3 ರೂಪಾಯಿ 5 ರೂಪಾಯಿ ಕೊಟ್ಟಿದ್ದೀವಿ ಸರ್ ಕಿಲೋ. ನಾವು ಚಿಕ್ಕಣ್ಣ ಅಂತ ಒಬ್ಬ 2 ರೂಪಾಯಿ ಕೊಡ್ತಿ ತಗೊಂಡೋಗಿದ್ದಾನೆ. ಕುಯ್ಸರು ಕೂಲಿನೂ ಬರೋಲ್ಲ ಅಂದ್ಬಿಟ್ಟು ತೆಗೆದ್ಬಿಟ್ಟು ಅಡಿಕೆ ಹಾಕ್ತು. ಅಡಿಕೆ ಆದಮೇಲೆ ತೆಂಗೆಲ್ಲ ಇತ್ತಲ್ಲ, ತೆಂಗಿ. ಒಂದು ನಿಮಿಷ, ಅಡಿಕೆ ಅಂದರೆ ಗೋಟ್ ತಂದು ಸಸಿ ಮಾಡ್ಕೊಂಡ್ರೆ ಅಥವಾ ಸಸಿನೇ ತಂದ್ರ? ಗೋಟು ತಂದು ಮಾಡಿದ್ದೋ, ಸಾಲನೆಲ್ಲ ಬೇರೆಯವ್ರ ಹತ್ರ ತಗೊಂಡೋ ಸರ್. ಎಲ್ಲಿಂದ ತಂದ್ರಿ? ಪ್ರಸನ್ನ ಅಂತ, ಗುಡುಗನಹಳ್ಳಿ ಪ್ರಸನ್ನ ಅಂತ, ಅವರು ಕೂಡ ಉತ್ತಮ ಸಾವಯವ ಕೃಷಿಕರು, ಅವ್ರ ಹತ್ರ ತಗೊಂಡು ಬಂದು ಮಾಡ್ದೋ. ಗೋಟ್ ಎಲ್ಲಿಂದ ತಂದ್ರಿ? ಗೋಟು ಸಾರು ಶಿವಮೊಗ್ಗದ ಹತ್ರ ತೀರ್ಥಹಳ್ಳಿ ಹತ್ರ ಒಂದು ಊರಿನಿಂದ ತಂದೋ ಸರ್. ಓಕೆ, ಎಷ್ಟು ಗಿಡ ಹಾಕಿದ್ರಿ ಒಟ್ಟು ಅಡಿಕೆ ತಾವು? 2,000ಕ್ಕೂ ಜಾಸ್ತಿ ಇದೆ ಸರ್. ಓಕೆ, ಎಷ್ಟು ಅಂತರದಲ್ಲಿ ನೆಟ್ಕೊಂಡಿದ್ದೀರಿ? 9 ಅಡಿ ಇದೆ ಸರ್. ಸಾಲಿನ ಸಾಲು, ಗಿಡದಿಂದ ಗಿಡ? ಹೌದು ಸರ್. ಆಯಿತು. ಎಷ್ಟು ವರ್ಷ ಆಯ್ತು ಅಡಿಕೆ ಹಾಕಿ? ಸರ್ ಇದು 7ನೇ ವರ್ಷ ಮುಗೀತು, 8ನೇ ವರ್ಷ. ಫಲ ಚೆನ್ನಾಗಿ ಬಂದಿದೆ ಸರ್. ಓಕೆ, ಅಂದರೆ ಈಗ ಬಾಳೆ ಇದ್ದಂತಹ ತೋಟದಲ್ಲೇ ಅಡಿಕೆ ಹಾಕ್ಬಿಟ್ರಿ? ಏನೂ ಇಲ್ಲ, ಬರೀ ಬಾಳೆ ಇದೆ, ಅಡಿಕೆ ಇದೆ. ಅಡಿಕೆಗೆ ಮೆಣಸು ನಂಬ ಹಾಕಿದ್ದೀವಿ. 4 ಅಡಿಕೆ ಮಧ್ಯದಲ್ಲಿ ಏಲಕ್ಕಿ ಹಾಕಿದ್ದೀವಿ ಸರ್. ಯಾವುದು ಏಲಕ್ಕಿ? ನೆಲ್ಯಾಣಿ ಗೋಲ್ಡ್. ನೆಲ್ಯಾಣಿ ಗೋಲ್ಡ್. ಓಹೋ, ಈಗ ನೆಲ್ಯಾಣಿ ಗ್ರೀನ್ ಗೋಲ್ಡ್ 700 ಗಿಡ ಇದೆ ಸರ್. ಆಯ್ತಾಯ್ತು. ಈಗ ನಿಮ್ಮದು ಮೆಣಸು ಹೇಳಿದ್ರಲ್ಲ, ಕಾಳು ಮೆಣಸು, ಅದು ಯಾವುದು ತಳಿ? ಪಣಿಯೂರು 1 ಸರ್. ಪಣಿಯೂರು 1. ಅದನ್ನ ಎಲ್ಲಿಂದ ತಂದ್ರಿ? ವಂಗರವಳ್ಳಿ ಅಂತ ಬರುತ್ತೆ, ಸಕಲೇಶ್ಪುರದ ಪಕ್ಕ, ಅಲ್ಲಿಂದ ತರಿಸ್ತೇವೆ ಸರ್. ನಾವು ಮೂಲತಃ ಮಲೆನಾಡವರಾಗಿದ್ದರಿಂದ ನಮ್ಮ ರಿಲೇಷನ್ಸ್ ಎಲ್ಲ ಹೇಳ್ಕೊಟ್ರು ಇಂತಿಂಥದ್ದು ಹಾಕಿ ಅಂತ ತಂದು ಮಾಡಿದ್ದೀವಿ. ಚೆನ್ನಾಗಿದೆ ಸರ್. ಅಂದರೆ ಪಣಿಯೂರು 1 ಸಸಿ ತಂದ್ರಿ? ಸಸಿ, ಹೌದು. ವರ್ಷದ ಅಡಿಕೆ ಮರಕ್ಕೆ ನೆಟ್ಕೊಂಡಿದ್ದು ನೀವು? ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು ಸರ್. ನೆಟ್ 2 ವರ್ಷ ಆಯ್ತು. ಅಡಿಕೆ ನೆಟ್ 7 ವರ್ಷ ಆಯ್ತು. ಆಯ್ತಾ? ಅಂದರೆ ಒಂದು 5 ವರ್ಷ ಅಡಿಕೆ ಬೆಳೆದಿತ್ತು. ಹೌದು. ಹೇಗೆ ನೆಟ್ಕೊಂಡ್ರಿ ಅಡಿಕೆ ಬೊಡ್ಡೆಗೆ? ಒಂದು ಮಳ ಬಿಟ್ಬಿಟ್ಟು ಸ್ವಲ್ಪ ದಿಮ್ ಥರ ಮಾಡಿಬಿಟ್ಟು ಅದು ಪಕ್ಕದಲ್ಲಿ ಮಾಡಿದ್ದೀವಿ ಸರ್. ಚೆನ್ನಾಗಿದೆ ಸರ್. ಎಲ್ಲ ಅಡಿಕೆ ಗಿಡಕ್ಕೂ ಕಾಳುಮೆಣಸು ಹಾಕಿದ್ದೀರಾ? ಅದರಲ್ಲೊಂದು 250-300 ಕಿಲ್ಲ, ಬಾಕಿದೆಲ್ಲ ಹಾಕಿದ್ದೀವಿ ಸರ್. ಎಲ್ಲದಕ್ಕೂ 2,000ಕ್ಕೂ ಜಾಸ್ತಿ ಇದೆ ಅಡಿಕೆ. ಕೌಂಟ್ ಮಾಡಿಲ್ಲ, ಇನ್ನೂ ಜಾಸ್ತಿ ಬರುತ್ತೆ. ಈಗ ಕಾಳುಮೆಣಸು ಸ್ಟಾರ್ಟ್ ಆಗಿಲ್ಲ? ಇಲ್ಲ ಸರ್, ಈ ವರ್ಷ ಚೆನ್ನಾಗಿ ಬಂದಿದೆ. ಅಂದರೆ ಅಡಿಕೆಗೆ ಕಾಳುಮೆಣಸು ಹಾಕಿದ್ದೀರಿ? ಹೌದು. 4 ಅಡಿಕೆ ಗಿಡದ ಮಧ್ಯೆ ಏಲಕ್ಕಿ ಹಾಕಿದ್ದೀವಿ ಸರ್. ಏಲಕ್ಕಿ ಹಾಕಿ ಎಷ್ಟು ವರ್ಷ ಆಯಿತು? ಅದು 2 ವರ್ಷ. ಎಲ್ಲ 2 ವರ್ಷದಿಂದ ಈಚೆ ಮಾಡ್ರಿ. ಇವು ನೆಲ್ಯಾಡಿ ಗೋಲ್ಡ್ ಎಲ್ಲಿಂದ ತಂದ್ರಿ? ಅದು ಅಲ್ಲೇನೆ ಸರ್, ವಂಕರವಳ್ಳಿ ಅಂತ ಬರುತ್ತೆ. ವಂಕರವಳ್ಳಿ, ಸಕಲೇಶ್ಪುರ ತಾಲೂಕು. ಹೌದು, ಅಲ್ಲಿ ಮಂಜಣ್ಣ ಅಂತ ಇದ್ದಾರೆ, ಅವರೇ ಬಂದು ತೋರಿಸ್ಕೊಡ್ತಾರೆ. ಒಂದೊಂದ್ಸಲ ಕೆಲಸ ಇದ್ರೆ ಬಂದು ಮಾಡಿಕೊಡ್ತಾರೆ, ಮಾಡಿಕೊಟ್ಬಿಟ್ಟು ಹೋಗ್ತಾರೆ. ಗೆರೆ ಬರ್ತಾ ಇದೆಯಾ ಏಲಕ್ಕಿ ಬೊಡ್ಡೆನಲ್ಲಿ? ಏನಾದ್ರು ಚೆನ್ನಾಗಿದೆ ಸರ್, ಗಿಡ ಚೆನ್ನಾಗಿದೆ. ಬಂದಿದ್ರು ಇವರು KN ಹರ್ಷ ಅವರು, ಸ್ಪೈಸ್ ಬೋರ್ಡ್ ಮಂಡಳಿಯ ಸೈಂಟಿಸ್ಟ್ ಬಂದಿದ್ರು. ಕತ್ರಘಟ್ಟ ಅಂತ ನಮ್ಮೂರು ಕ್ಯಾರ್ಪೇಟೆ ಹೊಸಳ ಪಕ್ಕ ಒಂದು ಊರಿದೆ, ಅಲ್ಲಿ ಅಳಿಯ ಅವರು ಬಂದು ತೋಟ ನೋಡ್ಬಿಟ್ಟು ಏಲಕ್ಕಿ ಏನು ಮಾಡಬೇಡಿ, ಜಾಯಿಕಾಯಿ ಮಾಡಿ ಅಂದ್ಬಿಟ್ಟು ಹೇಳ್ಬಿಟ್ಟು ಅದು ಹೇಳಿದ ತಕ್ಷಣವೇ ಅದರ 4-5 ದಿವಸಕ್ಕೆ 130 ಗಿಡ ನೆಟ್ಬಿಟ್ಟು ಸರ್. ಜಾಯಿಕಾಯಿನ? ಜಾಯಿಕಾಯಿ ಎಲ್ಲಿಂತಂದ್ರೆ? ಜಾಯಿಕಾಯಿ
ತೀರ್ಥಹಳ್ಳಿ ಪಕ್ಕ ಇರ್ಲಿ ಬಿಡಿ, ಅಲ್ಲಿಂದ ತಂದೆವು ಸರ್. ಆಯ್ತು. ಅವರೇ ತಂದು ಕೊಡ್ತಾರೆ ಮನೆಗೆ. ಲವಂಗ ಅಂತಲೂ ಹೇಳಿದ್ರಿ ನೀವು. ಹಾಕಿದೀವಿ ಸರ್, ಅಲ್ವಾ? ಒಂದು 5-6 ಗಿಡ ಹಾಕಿದೀವಿ ಸರ್. ಓಹೋ, ಬಂದಿದೆಯಾ ಲವಂಗ? ಇಲ್ಲ ಸರ್, ಇವಾಗ ಸುಮ್ಮನೆ ಹಾಕಿರೋದು. ಹಣ್ಣಿನ ಗಿಡಗಳೆಲ್ಲ ಫಲ ನೋಡಿದೆ. ಇವಾಗ ಕಾಲೇ 5-6 ವರ್ಷ ಆಯಿತು, ಎಲ್ಲ ಬಂದ್ಬಿಟ್ಟಿದೆ. ಎಲ್ಲ ಹಣ್ಣು ಹಂಪಲುಗಳೆಲ್ಲ ಇದೆ, ಪಕ್ಷಿಗಳು ಹಂಗೆ ಇದ್ದಾವೆ, ಆಮೇಲೆ ನವಿಲುಗಳು ಹಂಗೆ ಇದ್ದಾವೆ ಸರ್. ಎಲ್ಲ ನಮಗೆ ಮುಗಿಸ್ಬಿಡ್ತೇವೆ ಸರ್. ಮೇಡಮ್ ಎಲ್ಲಿಗೂ ಹೋಗೋದೇ ಬೇಡ ಪಕ್ಷಿ ನೋಡೋದಕ್ಕೆ, ಅನಸೂಯಮ್ಮನವರು. ನಮ್ಮ ತೋಟನೇ ಕಾಡು ಥರ ಇದೆ, ಚೆನ್ನಾಗಿದೆ. ನಾವಿಲ್ಲಿ ಮಾತ್ರ ಏನು ಬಿಡಲ್ಲ. ಹೌದಾ? ಎದ್ರಲ್ಲ ಸರ್, 10 ಅಡಿ ದೂರದಲ್ಲಿ ಹೋಯ್ತವೆ ಸರ್, ನಮ್ಮ ಕ್ಯಾರೆ ಮಾಡಲ್ಲ. ಈ ಕೆಂಪು ತಂತ ಇದೆಯಲ್ಲ ತುಂಬ ಇದ್ದಾವೆ ಸರ್, ಅವು ನಮ್ಮ ತಲೆ ಮೇಲೆ ಹೋಗ್ತವೆ ಸರ್. ಕೆಳಗಡೆ ಹೋಗ್ತಿರೋ ಮೇಲೆ ಹೋಗ್ತವೆ, ನಾವೇನು ಯಾಕೆ ಡಿಸ್ಟರ್ಬ್ ಮಾಡಲ್ಲ, ಕೈಯಲ್ಲ. ಏಲಕ್ಕಿ ಈಗೀಗ ಸ್ವಲ್ಪ ಒಂದು 4 ಗಿಡ ಬರ್ತಾ ಇದೆ ಅಷ್ಟೇ. ನಿಮ್ಗೆ ಇಷ್ಟ ಅಲ್ವಾ ಯಾವಾಗಲಾದರೂ ಏಲಕ್ಕಿ ಕಿತ್ಕೊಂಡು ಪಾಯಸ ಗೀಸ ಮಾಡಿದಾಗ ನಮ್ಮ ತೋಟದ್ದು ಅಂತ? ಹೌದು, ನಮ್ಮ ತೋಟದ್ದು ಅಂದರೆ ನಮಗೆ ಖುಷಿ ಆಗುತ್ತಲ್ವಾ? ಹೌದು. ಎಲ್ಲ ಬಿಟ್ಟಿದೆ ಸರ್. ವಾಟರ್ ಆಪಲ್ ತುಂಬ ಚೆನ್ನಾಗಿ ಬಿಡುತ್ತೆ. ಆಮೇಲೆ ಇದು ಬಟರ್ ಫ್ರೂಟು ತುಂಬ ಚೆನ್ನಾಗಿ ಬಂದಿದೆ. ಕೋತಿಗಳು ಬಂದ್ಬಿಟ್ಟು ಎಲ್ಲ ತೀರಿಸ್ಬಿಟ್ಟು ಸರ್, ಕಿತ್ತಾಕ್ಬಿಟ್ಟು ಸರ್. ಅಂದರೆ ಬೆಳೆಯೋದು ನೀವು, ಆದರೆ ಅದನ್ನು ಬಳಸೋದು ಪ್ರಾಣಿಗಳು. ಬೇಜಾರಿಲ್ಲ ಸರ್, ಬೇಜಾರೇನಿಲ್ಲ. ಇಲ್ಲ, ಪ್ರೀತಿ ನಮಗೆ. ಅವು ಸುಮ್ಮನೆ ಹೋಗಲ್ಲ ಸರ್, ಆಶೀರ್ವಾದ ಮಾಡಿ ಹೋಗ್ತವೆ ಸರ್. ಒಂದರಲ್ಲಿ ಹೋದರೆ ಇನ್ನೊಂದ್ರಲ್ಲಿ ಬರುತ್ತೆ, ಅಡಿಕೆನಲ್ಲಿ ಬರುತ್ತೆ. ಈಗ ತೆಂಗಿನಲ್ಲಿ ಹೆಚ್ಚು ಕಡಿಮೆ 2 ಬೆಳೆಯಿಂದ 1.5 ಲಕ್ಷ ಮಾರಿದ್ದೀವಿ. ತೆಂಗು ಎಷ್ಟು ಹಾಕಿದ್ರಿ? 250ಕ್ಕೂ ಜಾಸ್ತಿ ಇದೆ ಸರ್. ಯಾವುದು ತಳಿ ತೆಂಗು? ತಳಿಗಳಿಗೆ ಗೊತ್ತಿಲ್ಲ, ಹಳ್ಳಿದು ಸರ್. ಎಲ್ಲಿದು? ಲೋಕಲ್ ನಿಮ್ಮದು? ನಮ್ಮದು ಅಕ್ಕಿ ಹೆಬ್ಬಾಳ್ ತಳಿ. ಅಕ್ಕಿ ಹೆಬ್ಬಾಳ ಸಸಿಗಳು ಅಲ್ಲಲ್ಲೇ ತಗೊಂಡು ಮಾಡಿದ್ದೀವಿ ಸರ್. ಓಕೆ. ಈಗ ಎಷ್ಟು ವರ್ಷ ಆಗಿದೆ ತೆಂಗು ಹಾಕಿದ್ರೆ? ತೆಂಗು ಹಾಕಲ್ಲಿ 15 ವರ್ಷಕ್ಕೂ ಜಾಸ್ತಿ ಇದೆ ಸರ್. 15 ವರ್ಷ ಅಂದರೆ ಫಸಲು ಚೆನ್ನಾಗಿ ಬರ್ತಾ ಇದೆ ಸರ್. ಎಷ್ಟು ಗಿಡ ಇದೆ? 250ಕ್ಕೂ ಜಾಸ್ತಿ ಇದೆ. ಎಷ್ಟು ಕಾಯಿ ಕೊಯ್ತೀರಿ? ಮಿನಿಮಮ್ ಒಂದು 10-12 ಸಾವಿರ ಕೊಯ್ತೀವಿ ಸರ್ ವರ್ಷದಲ್ಲಿ. ಕೊಬ್ಬರಿ ಮಾಡ್ತೀರಾ? ಕೊಬ್ಬರಿ ಒಂದ್ಸಲ ಮಾಡ್ದೋ ಮನೆ ಮೇಲೆ. ನಮ್ಮದು ಹಳೆ ಮನೆ, ನಾನು ಹುಟ್ಟೋದ್ಕಿಂತ 4-5 ವರ್ಷ ಮುಂಚೆ ಕಟ್ಟಿರೋ ಮನೆ. 7-8 ಸಾವಿರ ಹಾಕ್ಬಿಟ್ಟಿದ್ದ ಮೇಲೆ ಭಯ ಆಗ್ಬಿಡ್ತು, ಇನ್ನು ಹಾಕಲ್ಲ. ಇವಾಗ ಈ ವರ್ಷ ಇದು ಎಳ್ನೀರು ಕೊಡ್ತಿದ್ದೀರಾ? ಎಳ್ನೀರಿಗೆ ಒಂದ್ಸಲ ಕೊಡ್ತೀವಿ ವರ್ಷದಲ್ಲಿ. ಮೊದಲನೇ ಸಲದ್ದು ಉದುರೋಗ್ಬಿಡುತ್ತೆ ಸರ್. ಎಳ್ನೀರು ಕೊಡುವಂಥ ಹೊಟ್ಟೆ ಉರಿದೋಗುತ್ತೆ ನಿಮಗೆ, ಕೊಡುವಂಥ ಮನಸ್ಸಿಲ್ಲ. ಈ ವರ್ಷ ಮಂಡ್ಯ ಜಿಲ್ಲೆ ಹಾರ್ಟಿಕಲ್ಚರ್ DDH ನಮಗೆ ಪ್ಯಾಕ್ ಹೌಸ್ ಕೊಡ್ತೀವಿ ಅಂತ ಅಂದಿದ್ದಾರೆ. ಹೆಲ್ಪ್ ಆಗುತ್ತೆ. ಪ್ಯಾಕ್ ಹೌಸ್ ತಗೊಂಡು ಏನು ಮಾಡ್ತೀರಿ? ಇವೆಲ್ಲ ಸ್ಟೋರ್ ಮಾಡ್ತೀವಿ ಸರ್. ಯಾವುದು? ಏನು ಇದೆಲ್ಲ ಇಷ್ಟು ಐಟಮ್ ಇದೆ, ಏನು ಕಡಿಮೆ ಬರುತ್ತೆ? ಮನೆಯೊಳಗೆ ಕುತ್ಕೊಳ್ಳೋ ಜಾಗ ಇಲ್ಲ, ನೀವು ಬಂದ್ರು ಕಾಯಿ ತುಂಬ್ಕೋಬೋದು. ಕಾಯಲ್ಲ. ಇನ್ನು ದವಸ ಧಾನ್ಯ ಜೀವಾಮೃತ ಮಾಡೋದಕ್ಕೆ ಹುರುಳಿಕಾಳು ಅದು ಇದು. ಭತ್ತನ ನಾವು ಹಾಸನ ಜಿಲ್ಲೆ ರಾಮನಾಥ್ಪುರದಿಂದ ಆಚೆಯಿಂದ ತಂದು ಸ್ಟಾಕ್ ಮಾಡ್ಕೊಳ್ತೀವಿ, ಒಂದು 10 ಮೂಟೆ ವರ್ಷದಲ್ಲಿ. ಆಮೇಲೆ ಹುರುಳಿಕಾಳು, ರಾಗಿ ಎಲ್ಲ ತಂದು ಇಟ್ಕೊಳ್ತೀವಿ. ನಾವು ರಾಗಿ ಭತ್ತ ಬೆಳೆಯೋಕ್ಕಾಗಲ್ಲ ಈಗ. ಹೋದ ವರ್ಷ ಬೆಳೆದಿದ್ವು. ಹೋದ ವರ್ಷ ಬರ್ಮಾ ಬ್ಲಾಕು ಮತ್ತು ರಕ್ತಶಾಲಿ ಹಾಕಿದ್ವು. ನಾಳೆ ಕುಯ್ಬೇಕು, ಹಾಳು ಹೇಳ್ಕೊಂಡು ಬಂದಿದ್ದೀವಿ. ಇವತ್ತು ಬೆಳಿಗ್ಗೆ ಬಂದು ನೋಡಿದ್ರೆ ಏನೂ ಇಲ್ಲ ಸರ್, ಎಲ್ಲ ನವಿಲು ಪಕ್ಷಿಗಳ ತಿನ್ಕೊಂಬಿಟ್ಟಿದ್ದಾವೆ ಸರ್. ರಕ್ತಶಾಲಿ 500 ರೂಪಾಯಿ ಸರ್ 1 ಕಿಲೋ ಅಕ್ಕಿ. ಕೆಂಪಗಿರುತ್ತೆ, ಭತ್ತನೂ ಕೆಂಪು, ಅಕ್ಕಿನೂ ಕೆಂಪು. ಅಕ್ಕಿ ಫುಲ್ ಕೆಂಪು, ಒಳಗಡೆ ಬಿಳಿ ಎಲ್ಲ ಫುಲ್ ಕೆಂಪೆ. ಕಪ್ಪು ಬರಮ ಬ್ಲಾಕು ಅಷ್ಟೇ, ಅದು ಹಾಗೇನೆ. ನನಗೆ ಅವಾರ್ಡ್ ಆಗಿದೆ ಸರ್, 4-5 ಅವಾರ್ಡ್ ಆಗಿದೆ. ಏನೇನು ಅವಾರ್ಡ್ ತಗೊಂಡಿದ್ದೀರಿ ಸರ್? ಉತ್ತಮ ಕೃಷಿಕ ಪ್ರಶಸ್ತಿನ ಕಳೆದ ವರ್ಷ ನಮ್ಮ ತಾಲೂಕು ಮಟ್ಟದ ಬಂದಿದೆ, ಈ ವರ್ಷ ಜಿಲ್ಲಾ ಮಟ್ಟದ ಬಂದಿದೆ. ಆಮೇಲೆ ಧರ್ಮಸ್ಥಳ ಸ್ವಸಹಾಯ ಸಂಘದವರು ನನಗೆ ಉತ್ತಮವಾಗಿ ಇದು ಮಾಡ್ತಾರೆ ಅಂತ ಅವರು ಕೊಟ್ಟಿದ್ದಾರೆ. ಆಮೇಲೆ MLA ಒಂದು ಸಲ ಕೊಟ್ಟರು. ಆಮೇಲೆ ಸರ್ ಪ್ರಶಸ್ತಿಗಳನ್ನು ತಗೊಂಡಿದ್ದೀರಿ ನಿಮ್ಮ ತೋಟ ಸರ್. VC ಫಾರಮ್ನವರು ಬಂದು ನಮ್ಮ ತೋಟದಲ್ಲೇ ಪ್ರಾತ್ಯಕ್ಷಿಕತೆ ಮತ್ತು ಸೆಮಿನಾರ್ ಅಲ್ಲೇ ಕೊಡ್ತಾರೆ. ಮೈಸೂರಿನವರು ಎಲೆಕ್ಷನಹಳ್ಳಿ ಫಾರಮ್ನವರು ಡಾಕ್ಟರ್ ಮಂಜುನಾಥ್, ತನ್ವೀರ್, ಮುತ್ತುರಾಜ್, ಸಿದ್ದಯ್ಯ ಅವರೆಲ್ಲ ಇವಾಗ ನೆಕ್ಸ್ಟ್ ಮಂತ್ ಕೊಡ್ತಾರೆ ಸರ್ ಒಂದು ಸೆಮಿನಾರ್. ಆಮೇಲೆ ಅಕ್ಷಯ ಕಲ್ಪದವರು ಕೂಡ ನಮ್ಮ ತೋಟಕ್ಕೆ ಒಂದು ಸೆಮಿನಾರ್ ಮಾಡೋಗಿದ್ದಾರೆ ಸರ್. ಏನು ವಿಶೇಷ ಅನ್ಸುತ್ತೆ ನಿಮ್ಮ ತೋಟದ್ದು ಅನಸೂಯಮ್ಮನವರೇ? ನಮ್ಮ ತೋಟ ನೋಡೋಕ್ಕೆ ಒಂದು ವಿಶೇಷವಾಗಿದೆ, ತುಂಬ ಚೆನ್ನಾಗಿದೆ. ನೋಡೋಕ್ಕೆ ಒಂಥರ ಸಂತೋಷ ಆಗುತ್ತೆ. ನಾವು ಮನೇಲಿ ಹೆಚ್ಚಾಗಿ ಇರಲ್ಲ, ತೋಟದಲ್ಲೇ ಇರ್ತೀವಿ, ಅಲ್ಲಿ ಕೂತ್ಕೊಂಡಿರ್ತೀವಿ. ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಓಡಾಡ್ತಾ ಇರುತ್ತವಲ್ಲ, ಅಲ್ಲಿ ನೋಡ್ತಾ ಕೂತ್ಕೊಳ್ಳೋದೇ ಒಂದು ದೊಡ್ಡ ವಿಶೇಷ ಆಗಿದೆ ನಮಗೆ. ಹೌದು ಸರ್, ಸತ್ಯ ಅದು. ನಾನು ಬೆಳಿಗ್ಗೆ 6:45 ಗಂಟೆಗೆ ಲೇಬರ್ ಕರೆಯೋಕ್ಕೆ ಅಂತ ಹೋದರೆ ಕರ್ಕೊಂಡು ಬಂದು ನಾನು ನಮ್ಮ ತೋಟದೊಳಗೆ ಹೋದರೆ ತಿಂಡಿಗೆ ಮಾತ್ರ ಮನೆಗೆ ಬರ್ತೀವಿ. ಆಮೇಲಿಂದ ಅಲ್ಲೇ ಇರ್ತೀವಿ, ತೋಟದಲ್ಲೇ ಇರ್ತೀವಿ. ಅಲ್ಲಿದ್ರಂಥ ಎಂಥದೇ ಬಿಸಿಲಿರಲಿ, ಈ ವರ್ಷ ಎಷ್ಟು ಬಿಸ್ತಿತ್ತಲ್ಲ ಸರ್, ಬಂದವರೆಲ್ಲ ಹೋಗ್ತೀನಿ ಅಂತ ಬಂದವರೆಲ್ಲ ಅಲ್ಲೇ ಉಳ್ಕೊಂಡು 5 ಗಂಟೆ ಇದ್ದು ಹೋಗೋರು ಸರ್. ಪ್ರತಿದಿನ ಬರ್ತಾ ಇರ್ತಾರೆ ನೋಡಲಿಕ್ಕೆ ತೋಟನ. ಹಿಂಗಿದೆ ಸರ್. ಆ ಜೊತೆಗೆ ಕೃಷಿ ಬೆಳಕಿನವರು ನಂಬರ್ ಹಾಕ್ಬಿಡಿ ಅಂತ ಹೇಳಿದ್ದೆ, ಆದರೂ ಕೂಡ 10 ಗಂಟೆ ರಾತ್ರಿ 12 ಗಂಟೆ ರಾತ್ರಿ ಎಲ್ಲ ಫೋನ್ ಮಾಡಿ ಮೊದಲು ಗೆಣಸಾಕಿದ್ದೆವು ಸರ್.
ಈಗ 2-3 ಇಯರ್ಸ್ ಬ್ಯಾಕು ಗೆಣಸು ಹಾಕಿದ್ದು. ಹೆಂಗೆ ಕಾಣೋದು ಅಂದರೆ ಹಾಸಿಗೆ ಮೇಲೆ ಅಡಿಕೆ ಮರ ತೆಂಗಿನ ಮರ ಇಟ್ಟಿದ್ದೀವಿ ಅಂತ ತುಂಬ ಸುಂದರವಾಗಿ ಕಾಣೋದು ಸರ್. ಈಗಲೂ ನೋಡ್ಬೋದು ಬೇಕಾದರೆ ಯೂಟ್ಯೂಬ್ನಲ್ಲಿ ಸರ್, ಕೃಷಿ ಬೆಳಕಿನಲ್ಲಿ ಇದೆ. 1 ವರ್ಷ ಮಲ್ಚಿಗೋಸ್ಕರ ಗೆಣಸಾಗಿದ್ದು. ಹೌದು, ಅಂದರೆ ಮಾರಾಟಕ್ಕಲ್ಲ, ಫಲವತ್ತತೆಗೋಸ್ಕರ. ಗೊಬ್ಬರ ಅಲ್ಲೇ ಉತ್ಪತ್ತಿ ಆಗುತ್ತಲ್ಲ, ಅದಕ್ಕೋಸ್ಕರ ಹಾಕಿದ್ದು. ನಾವು ಟ್ರ್ಯಾಕ್ಟರ್ ಇಳಿಸಲ್ಲ, ಏನೂ ಮಾಡಲ್ಲ ಸರ್. ಹೇಳಿದ್ರಲ್ಲ ಉಳುಮೆ ಮಾಡಲ್ಲ. ಹೌದು, ಮಾಡಲ್ಲ. ಈಗ ತೋಟಕ್ಕೆ ಗೊಬ್ಬರ ಅಂತ ಏನು ಹಾಕ್ತೀರಿ? ಹೇಳಿದ್ನಲ್ಲ ಸರ್, ಮನೆ ಗೊಬ್ಬರ ಎಷ್ಟೈತೆ ಅಷ್ಟು ಹಾಕ್ತೀವಿ. ಜೀವಾಮೃತ ಅಂತೂ ಅಷ್ಟು 5 ಸಲ ಕೊಡ್ತೀವಿ ಸರ್. ಈಗ ಬಯೋಡೈಜೆಸ್ಟರ್ ತೊಟ್ಟಿ ಮಾಡಿದ್ದೀನಿ ಅಂತಂದ್ರೆ, ಹೌದು ಅಲ್ವಾ? ಆ ತೊಟ್ಟಿಯಿಂದ ಆ ಸಾರ ತೋಟಕ್ಕೆಲ್ಲ ಹೋಗೋ ಥರ ಏನು ವ್ಯವಸ್ಥೆ ಇಟ್ಕೊಂಡಿದೆ? ಡ್ರಿಪ್ ಇದೆ ಸರ್, ಪ್ರತಿಯೊಂದು ಗಿಡಕ್ಕೂ ಹೋಗುತ್ತೆ ಸರ್. ಡ್ರಿಪ್ ಇರಿಗೇಷನ್ ಇದೆ? ಹೌದು. ಅಂದರೆ ಬೋರ್ವೆಲ್ ಇದೆಯಾ ನಿಮ್ಮ ಜಮೀನು? 2 ಇದೆ ಸರ್. 2 ಬೋರ್ ಇದೆ. ನೀರಾಗಿದೆ ಬೋರ್ವೆಲ್? ಒಂದು ಚೆನ್ನಾಗಿದೆ ಸರ್, ಒಂದು ಮಾರ್ಚಿ ತಿಂಗಳಾದ್ಮೇಲೆ ನಿಂತೋಗ್ಬಿಡುತ್ತೆ. ಮೇಗಿಡೋದು ತಳಗಡೆ ಬೋರು ಇಷ್ಟೆಷ್ಟು ಗಾತ್ರ ಬರುತ್ತೆ. ತುಂಬ ಚೆನ್ನಾಗಿ ಬರುವಾಗ ಇನ್ನೊಂದು ಯಾಕೆ ಹಾಕಿದ್ರಿ ಬೋರು? ಏಕೆ ಅಂದರೆ 5.5 ಎಕರೆ ಅಲ್ಲ ಸರ್, ಬೆಳೆ ಜಾಸ್ತಿ ಮಾಡಿದೀವಲ್ಲ, ಅದಕ್ಕೋಸ್ಕರ ಮಾಡ್ದೋ ಸರ್. ಓಕೆ. ಹನಿ ನೀರಾವರಿ ಮೂಲಕ ನೀರು ಕೊಡೋದು ನೀವು? ಹೌದು. ಹಾಯಿ ನೀರು ಇಲ್ಲ? ಇಲ್ಲ. ಮತ್ತೆ ಹನಿ ನೀರಾವರಿ ಮೂಲಕನೇ ಬಯೋಡೈಜೆಸ್ಟರ್ದು ಸಾರ ಎಲ್ಲ ಗಿಡಕ್ಕೆ ಕೊಡ್ತೀವಿ? ಹೌದು ಸರ್, ಅದರಿಂದ ಬಂದು 1 HP ಮೋಟ್ರ್ ಇಟ್ಟಿದ್ದೀವಿ ಬಯೋಡೈಜೆಸ್ಟರ್ ಒಳಕ್ಕೇನೆ. ಅದು ಮೇನ್ ಲೈನ್ ಕನೆಕ್ಟ್ ಆಗುತ್ತೆ, ಅಲ್ಲಿಂದ ಎಲ್ಲ ಗಿಡಗಳು ಟ್ರಿಪ್ಪಲ್ಲಿ ಹೋಗುತ್ತೆ ಸರ್. 45 ಡೇಸ್ನೇ ಒನ್ಸ್ ನಾವು ರಿಲೀಸ್ ಮಾಡ್ತೀವಿ ಸರ್. ಅದರೊಳಗೆ ಎಷ್ಟು ಗಾತ್ರ ಮರ ಹಾಕಿದ್ರು ಕಾರ್ಗೋಗುತ್ತೆ. ಒಂದು 500 ಲೀಟರ್ಷ್ಟು ಗಂಜಲ ಸಿಗುತ್ತೆ, 1 ತಿಂಗಳು ಅಷ್ಟು ಹಾಕಬೇಕು. ಅಷ್ಟು ಹಾಕಿದ್ರೆ ಅದು ಕರೆಕ್ಟ್ ಆಗೋದು. ಗಂಜಲ ಸಂಗ್ರಹಿಸೋದಕ್ಕೆ ಏನು ವ್ಯವಸ್ಥೆ? ತೊಟ್ಟಿ ಮಾಡಿದ್ದೀವಿ ಸರ್. ಎಲ್ಲಿ? ನಮ್ಮ ಮನೆ ಒಳಗೇನೆ. ಮನೆ ಒಳಗೆ ಅಂದರೆ ಮನೆಯಿಂದ ಈಚೆ. ಕೊಟ್ಟಿಗೆಯಿಂದ? ಹೌದು. ಅಂದರೆ ಮನೆ ಒಳಗೆ ಕೊಟ್ಟಿಗೆ ಇದೆ? ಹೌದು. ಹಳ್ಳಿ ಮನೆ, ಹಂಚಿನ ಮನೆ ಸರ್, ನಾವು ಹೊಸ ಮನೆ ಕಟ್ಟಿಲ್ಲ. ಒಳ್ಳೇದು ಬಿಡಿ. ಆ ಕೊಟ್ಟಿಗೆನಲ್ಲಿ ಗಂಜಲನ ಸಂಗ್ರಹಿಸಿ, ಹೌದು, ಅದನ್ನು ತಗೊಂಡೋಗಿ ಬಯೋಡೈಜೆಸ್ಟರ್ ಹಾಕ್ತೀವಿ. ಬಯೋಡೈಜೆಸ್ಟರ್ ತೊಟ್ಟಿ ಇರೋ ತೋಟದಲ್ಲಿ ಎಷ್ಟು ದೂರ ಸರ್? ಇಲ್ಲಿಂದ ಹಿಡಿದು ಹೊರಗಡೆ ಗೋಡೆ ಅಷ್ಟೇ, ಒಂದು 40 ಅಡಿ ಅಷ್ಟೇ. ಅಷ್ಟೇ. ನಮ್ಮ ಮನೆಗೂ ನಮ್ಮ ಜಮೀನಿಗೂ ಒಂದು 25-30 ಅಡಿ ಆಗುತ್ತೆ ಅಷ್ಟೇ, ರೋಡೇ ಅಲ್ಲಿ ಇರೋದು. ಓಕೆ. ಅಂದರೆ ಯಾರು ತಗೊಂಡೋಗಿ ಹಾಕ್ತಾರೆ, ಏನು ವ್ಯವಸ್ಥೆ ಅಂತ ಕೇಳಿದೆ. ನಾವೇ, ಇನ್ಯಾರು ಬರ್ತಾರೆ ಸರ್? ಬಿಂದಿಗೆ ತಗೊಂಡೋಗಿ ಹಾಕ್ತೀವಿ. ನೀವು ಈಗ ಒಂದು ದಿವಸ ಹಾಕಲ್ಲ, ತುಂಬಿದಾಗ ಹಾಕ್ತೀವಿ. 8-10 ಬಿಂದಿಗೆ ಆಗುತ್ತೆ, ಒಂದು 100 ಲೀಟ್ರ್ ಇಡಿಸುತ್ತೆ, ಹಂಗೆ ಹಾಕ್ತೀವಿ. ಸೊ ವಾರಕ್ಕೊಂದ್ಸಲ ಹಾಕ್ತೀವಿ. ಅನ್ಸೂಯಮ್ಮನವರೇ, ನೀವು ತಗೊಂಡೋಗ್ತೀರಾ? ನಾನು ತೊಗೊಂಡೋಗಲ್ಲ, ನಮ್ಮನೆ ಕೆಲಸಕ್ಕೆ ಬರ್ತಾರಲ್ಲ ಅವರೇ ತೊಗೊಂಡೋಗ್ಬಿಡ್ತಾರೆ. ಹೌದಾ? ಹೌದು. ಈಗ ಎಮ್ಮೆ ಸಾಕಿದ್ದೀನಿ ಅಂದ್ರಲ್ಲ, ಹಾಲು ಕರಿಯೋದು ಯಾರು? ನಾನೇ. ಹೌದಾ? ನಾನೇ. ಎಮ್ಮೆ ಏನು ಒದಿಯೋದು ತಿವಿಯೋದು ಮಾಡಿಲ್ಲ? ಯಾವುದೂ ಮಾಡಿಲ್ಲ, ಯಾವತ್ತೂ ಮಾಡಿಲ್ಲ ಅವು. ಹೌದಾ? ಭಾಳ ಪ್ರೀತಿ? ಹೌದು. ನಾವು ಪ್ರೀತಿ ತೋರಿಸಿದ್ರೆ ಅವು ನಮ್ಮ ತುಂಬ ಪ್ರೀತಿಯಿಂದ ಕಾಣ್ತವೆ. ಏನಾದ್ರು ಹೆಸರು ಕಟ್ಟಿದ್ರಿ ಎಮ್ಮೆಗೆ? ಇಲ್ಲ ಸರ್, ಹಸು ಕಟ್ಟಿದ್ದೀವಿ, ಲಕ್ಷ್ಮಿ ಅಂತ. ಹೌದಾ? ಎಮ್ಮೆನೂ ಬೇಜಾರು ಮಾಡ್ಕೊಳ್ಳಲ್ವೇ? ಅವಕ್ಕೂ 1-3 ಹೆಸರಿಟ್ಟಿದ್ರಾಗಲ್ವೇ? ಅವಕ್ಕೆ ಹೆಸರಿಟ್ಟಿಲ್ಲ ಸರ್ ನಾವು. ಮತ್ತೆ ಏನು ಕರಿತೀರ ಅವನ್ನ? ಅಯ್ಯೋ, ನಾವು ದೊಡ್ಡ ಎಮ್ಮೆ, ಚಿಕ್ಕ ಎಮ್ಮೆ. ನಮ್ಮ ಮಗ ಇದ್ದಿದ್ರೆ ಅವೆಲ್ಲ ಇಡ್ತಿದ್ದ ಹೆಸರು. ಬಂದು ಬೆಕ್ಕಗೂ ಕೂಡ ಹೆಸರಿಡ್ತಾ ಇದ್ದ ಅವನು. ಈಗ ಎಮ್ಮೆ ಹಾಲು ಏನು ಕೊಡುತ್ತೆ ಅದನ್ನು ವರ್ತನೆ ಮಾಡಿದ್ದೀರಾ? ಹೆಚ್ಚಿಗೆ ಕೊಡಲ್ಲ ಸರ್, 1-2 ಮನೆಗೆ ಅಷ್ಟೇ. 2 ಮನೆ ಕೊಡ್ತಿದ್ವಿ ಅಷ್ಟೇ. ನಮ್ಮನೆಗೆ ಯಾವಾಗಲೂ ಬರ್ತಾ ಇರ್ತಾರೆ. ಯಾಕೆ? ಜಮೀನು ನೋಡೋದಕ್ಕೆ ಅಂತ ಬರ್ತಾರೆ, ತೋಟ ನೋಡೋದಕ್ಕೆ ಅಂತ. ಇವ್ರ ಫ್ರೆಂಡ್ಸ್ಗಳೆಲ್ಲ ಬರ್ತಾರೆ. ಅವಾಗೆಲ್ಲ ಹಾಲು ಬೇಕೇ ಬೇಕು ನಮಗೆ. ಎಷ್ಟು ಹಾಲಿದ್ರು ಸಾಕಾಗಲ್ಲ. ಬಂದವ್ರಿಗೆಲ್ಲ ಕಾಫಿ ಟೀ ಕೊಡ್ತೀವಿ. ಹೌದಾ? ಹೌದು. ಹಾಗಾಗಿ ಹಾಲು ಜಾಸ್ತಿ ಹಾಲು ಇರಲೇಬೇಕು ನಮ್ಮ ಮನೇಲಿ. ಯಾಕೆ ಅಷ್ಟೊಂದು ಜನ ಬರ್ತಾರೆ ರಾಮು ಅವರೇ? ಸರ್ ವಿಶ್ವಾಸಕ್ಕೆ ಬರ್ತಾರೆ ಸರ್. ಈಗ ವಿಟ್ಲಾಪುರ ಸೊಬೇಗೌಡರು ಕೇಳಿದಿರಲ್ವಾ, ಅವರು ಬರ್ತಾರೆ. ಅಲ್ಲ, ತುಂಬ ಜನ ನೋಡೋಕೆ ಬಂದ್ಬಿಟ್ಟು ನಾವು ಯಾಕೆ ಮಾಡಬಾರ್ದು ಈ ರೀತಿ ಅಂತ ನೋಡ್ಕೊಂಡು ಮಾಡೋರು ಇದ್ದಾರೆ. ಈಗ ಒಂದು ವಿಚಾರ ಹೇಳಿ ರಾಮು, ತೋಟ ಮಾಡಿದ್ದೀರಿ, ಭಾಳಷ್ಟು ವೈವಿಧ್ಯಮಯವಾಗಿ ಬೆಳೆ ಇಟ್ಟಿದ್ದೀರಿ, ಸರಿ. 1 ವರ್ಷಕ್ಕೆ ಖರ್ಚೇನಾಗತ್ತೆ ನಿಮಗೆ? ಖರ್ಚು ನಾವು ಮನೆಯಿಂದ ಸರ್ ಅಲ್ಲಿ ಬರೋದು ಡಲ್ಲೇ ಹೋಗುತ್ತೆ ಸರ್. ತೆಂಗಿನಕಾಯಿನಿಂದ ಒಂದು 2-3 ಲಕ್ಷ ಬತ್ತಾಯಿತು. ಈಗ ಕಳೆದ ವರ್ಷ ಅಡಿಕೆ 20 ಕ್ವಿಂಟಾಲ್ 70 kg ಬಂದಿತ್ತು. ಈ ವರ್ಷ ಒಂದು 50 ಕ್ವಿಂಟಾಲ್ ನಿರೀಕ್ಷೆ ಇದೆ. ಇನ್ನು 2 years ಕಳೆದ್ರೆ 200 ಕ್ವಿಂಟಾಲ್ ಆಚೆ ಬರುತ್ತೆ. ಹಾಗೆ ಸರ್. ಅಲ್ಲಪ್ಪ, ಖರ್ಚು ಎಷ್ಟಾಗುತ್ತೆ ಅಂತ ಕೇಳಿ. ಖರ್ಚು 4-5 ಲಕ್ಷ ಬರುತ್ತೆ ಸರ್. ಯಾತಕ್ಕಾಗುತ್ತೆ ಅಷ್ಟೊಂದು ಖರ್ಚು? ಲೇಬರ್ ಹೆಣ್ಣಾಳು ಕೊಡಬೇಕಾಗುತ್ತೆ, ಗೊಬ್ಬರ ತರಬೇಕಾಗುತ್ತೆ, ಆಮೇಲೆ ಗೊಬ್ಬರ ತರಬೇಕಾಗುತ್ತೆ, ಗಂಡಾಳಿಗೂ ಬೇಕಲ್ಲ, ಬ್ರಷ್ ಕಟ್ ಹೊಡೆಯೋಕ್ಕೆ, ಅದಕ್ಕೆ ಇದಕ್ಕೆ ಕ್ಲೀನ್ ಮಾಡೋದಕ್ಕೆ, ಆಮೇಲೆ ಗರಿ ಎಲ್ಲ ಬಿದ್ದಿರುತ್ತೆ ಅದನ್ನೆಲ್ಲ ತೆಗೆದು ಹಾಕೋದಕ್ಕೆ ಇಷ್ಟು ಬರುತ್ತೆ ಸರ್. ಆಳುಗಳಿಗಿಂತ ಕಡಿಮೆ ದುಡ್ಡಿಲ್ಲ ಸರ್. 500 ರೂಪಾಯಿ ಕೊಡ್ತೀವಿ. ಬೆಳಿಗ್ಗೆ 8 ಗಂಟೆಗೆ ಬರ್ತಾರೆ, 1 ಗಂಟೆಗೆ ಹೊರಟೋಗ್ತಾರೆ. 500 ರೂಪಾಯಿ ಜೊತೆಗೆ ಇನ್ನೂ ಅವ್ರಿಗೆ ಏನೇನೋ ಕೊಡಬೇಕಾಗುತ್ತೆ. ಇರಲಿ ಬಿಡಿ. ಈಗ 4-5 ಲಕ್ಷ ಖರ್ಚು. ಹೌದು. ನಿಮ್ಮ ತೋಟಕ್ಕೆ ನೀವು ಗೊಬ್ಬರ ಹಾಕಲ್ಲ, ಗೊಬ್ಬರ ಹಾಕ್ತೀವಲ್ಲ, ಉಳುಮೆ ಮಾಡಲ್ಲ. ಅಲ್ಲ, ರಾಸಾಯನಿಕ ಗೊಬ್ಬರ ಹಾಕಲ್ಲ, ಉಳುಮೆ ಮಾಡಲ್ಲ. ಇಲ್ಲ. ಆದರೆ ಲೇಬರ್ ಖರ್ಚು, ನಿಮ್ಮ ನಿರ್ವಹಣಾ ಖರ್ಚು 4-5 ಲಕ್ಷ. ಆದಾಯ ಏನು ಬರ್ತಿದೆ? ಆದಾಯ ಅಷ್ಟು ಈಗ ಬರೋದೇ ಅಷ್ಟು, ಬರ್ತಾ ಇರೋದೇ ಅಷ್ಟು ಸರಿಯಾಗಿದೆ. ಇನ್ಮೇಲೆ ಜಾಸ್ತಿ ಆಗುತ್ತೆ ಸರ್, ಎಲ್ಲ ಬರುತ್ತೆ ಫಲಗಳು. ಅಲ್ಲ,
ಆದಾಯ ಬಂದಷ್ಟು ಅಲ್ಲಿಗೆ ಖರ್ಚಾಗ್ಬಿಟ್ರೆ ನಿಮ್ಮ ಜೀವನ ನಿರ್ವಹಣೆ ಹೇಗೆ? ಅಷ್ಟು ಖರ್ಚಾಗಲ್ಲ. ಹಾಂ 7-8 ಲಕ್ಷ ಬರುತ್ತೆ ಸರ್. ಬೇರೆ ಬೇರೆ ಅಡಿಕೆಯನ್ನು ಬರ್ತಾ ಇದೆಯಲ್ಲ, 7-8 ಲಕ್ಷ ಇನ್ಕಮ್ ಬರುತ್ತೆ. ಅಷ್ಟು ಖರ್ಚಾಗ್ತಾ ಇದೆ. ಅದಕ್ಕಿಂತ ಕಡಿಮೆ ಖರ್ಚು ಮಾಡೋಕ್ಕಾಗಲ್ಲ ಸರ್. ಏಕೆಂದರೆ ಸ್ವಂತ ಮಾಡೋಕ್ಕೆ ಏಜ್ ಆಗಿದೆ ನನಗೆ, 70 ವರ್ಷ ತುಂಬಿದೆ. ನೀವು ಮಾಡಬೇಕು ಅಂತಲ್ಲ, ನಾನು ಮಾಡ್ತಾ ಇದ್ದೆ. ನಿಮ್ಮ ಏನೀಗ 5.25 ಎಕರೆ ಅಲ್ವೇ? 5 ಎಕರೆ 15 ಗುಂಟೆ. ಆಯಿತು, 5 ಎಕರೆ 15 ಗುಂಟೆ ಜಮೀನಲ್ಲಿ ನಿಮಗೆ ವರ್ಷ ಪೂರ್ತಿ ನಿಮ್ಮ ಜೀವನ ನಿರ್ವಹಣೆಗಾಗಿ ಉಳಿಯೋಷ್ಟು ಹಣ ಅಂತೂ ಸಿಗ್ತಾ ಇದೆ. ಇನ್ನೂ ಸಿಗುತ್ತೆ ಸರ್, ಹೆಚ್ಚಿನ ಉಳ್ಕೊಳುತ್ತೆ ಸರ್ ಅಲ್ವೇ? ಅಂದರೆ ಅಲ್ಲಿ ಹುಣಸೆ ಮರ ಇದೆ, ಹುಣಸೆ ಮರದಲ್ಲೂ ಇನ್ಕಮ್ ಇದೆ. ಹುಣಸೆ ಮರ ಇದೆ, ಅಡಿಕೆಯಲ್ಲಿ ಇನ್ಕಮ್ ಇದೆ, ತೆಂಗಿನಲ್ಲಿ ಇನ್ಕಮ್ ಇದೆ. ಹೀಗೆ ಸುಮಾರು ಇನ್ನು ನೆಕ್ಸ್ಟ್ ಇಯರಿಂದ ಬೇಕಾದಷ್ಟು ಹಣ್ಣಿನ ಗಿಡಗಳೆಲ್ಲ ಹೇಳಿದ್ರಲ್ಲ. ಹಣ್ಣಿನ ಗಿಡನೇ 35 ವೆರೈಟಿ ಇದೆ ಸರ್. ಹಣ್ಣಿನ ಗಿಡಗಳು ಅದನ್ನೇನು ಮಾರಲ್ವೇ ತಾವು? ಕೆಲವನ್ನ ಮಾರ್ತೀವಿ, ಹೆಚ್ಚಿಗೆ ಏನು ಬರಲ್ಲ. ಆದಷ್ಟು ನಿಂಬೆಹಣ್ಣಿದೆ ಸರ್, ಮರ್ತ್ಬಿಟ್ಟೆ. ನಿಂಬೆನೂ ಒಂದು 15-20 ಗಿಡ ಇದೆ. ಮೇಡಮ್ ಈ ಚಿತ್ರಾನ್ನ ಮಾಡೋಕ್ಕೆ ಚಿತ್ರಾನ್ನಕ್ಕಾಗುತ್ತೆ, ಬೇರೆಯವ್ರು ಕೊಡ್ತೀವಿ ಸರ್. ಅಥವಾ ಬೇಸಿಗೆನಲ್ಲಿ ಯಾರು ಬಂದರೆ ಕಾಫಿ ಟೀ ಬದಲು ಸರ್ಬತ್ ಮಾಡಿ ಸರ್. 10 ಗಂಟೆ 11 ಗಂಟೆಲ್ಲ ಬರ್ತಾರೆ ಸರ್ ನೋಡೋಕ್ಕೆ. ರಾತ್ರಿ ಹಗಲೆಲ್ಲ ಹೇಳ್ತಾ ಇರೋದು. ಈ ಮೇಲ್ಕೋಟೆಯಲ್ಲಿ ನಮ್ಮ ಪಾಂಚರಥ ನಮ್ಮವರು ಇದಾರಲ್ಲ ದೇವಸ್ಥಾನದಲ್ಲಿ, ತುಂಬ ಇಷ್ಟಪಟ್ಟು ಬರ್ತಾರೆ. ಇಲ್ಲೆಲ್ಲ ಹೋಗ್ಬೇಕಾದ್ರೆ ಬಂದು ವಿಸಿಟ್ ಮಾಡಿ ಹೋಗ್ತಾರೆ ಸರ್. ಇವತ್ತು ಅನ್ಸೂಯಮ್ನವರೇ, ವ್ಯವಸಾಯ ಹೇಗೆ ಅನಿಸ್ತಾ ಇದೆ ತಮಗೆ? ತುಂಬ ಕೆಲಸ ಜಾಸ್ತಿ ಅನ್ಸುತ್ತೆ? ಅಯ್ಯೋ, ಕೆಲಸ ತುಂಬಾನೇ ಜಾಸ್ತಿ ಇದೆ. ಆಳುಗಳಿಗೆಲ್ಲ ಅಡುಗೆ ಮಾಡಬೇಕು, ತಿಂಡಿ ಕಾಫಿ ಎಲ್ಲ ಕೊಡಬೇಕು. ಆ ಹೆಣ್ಣಾಳ ಜೊತೆ ಹೋಗಿ ನಾವು ಅವ್ರು ಕೆಲಸ ಮಾಡುವಾಗ ನಾನು ಹೋಗಿ ನಿಂತ್ಕೊಳ್ತೀನಿ ಕೆಲಸ ಮಾಡಿ. ಈಗಂತೂ ಆಗಲ್ಲ, ಮೊದಲೆಲ್ಲ ಮಾಡ್ತಾ ಇದ್ದೆ, ಈಗ ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ. ಹೋಗಿ ನಿರ್ವಹಣೆ ನೋಡ್ತೀನಿ ಹೆಂಗೆ ಮಾಡ್ತಾರೆ ಕೆಲಸ. ಹೌದೌದು. ಇಲ್ಲ ಮೈಗಳ್ತನ ಮಾಡ್ತಾರೋ? ಅದನ್ನು ಮಾಡೋರು ಇದ್ದಾರೆ, ಎಲ್ಲ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದೇ ಇರ್ತಾರೆ. ಕೆಲಸ ಮಾಡೋರು ಇರ್ತಾರೆ, ಸೋಮಾರಿಗಳು ಇರ್ತಾರೆ. ಓಕೆ, ಅಂದರೆ ನೀವು ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳಲ್ಲ? ನಮಗೆ ಟೈಮೇ ಇರಲ್ಲ, ಹಾಗಂತೀರಾ? ಕೆಲಸನೇ ತುಂಬ ಇರುತ್ತೆ ಮನೇಲಿ. ಹೋಗ್ಲಿ, ಈಗ ಯಜಮಾನರು ಆದಾಯ ಏನಾದ್ರು ಮಾಡ್ತಾರಲ್ಲ, ಅದನ್ನೆಲ್ಲ ಅವರೇ ಖರ್ಚು ಮಾಡ್ಕೊತಾರ? ನಿಮ್ಮ ಕೈಗೆ ಏನಾರು ತಂದು ಕೊಡ್ತಾರ? ಅಯ್ಯೋ, ಆಳುಗಳಿಗೆ ಆಗುತ್ತೆ ಸರ್ ಎಲ್ಲ. ಅಲ್ಲಮ್ಮ, ದುಡ್ಡು ತಂದಿಟ್ಟಿರ್ತಾರೆ ಅವರಾದ್ರೇನು ನಾನಾದ್ರೇನು, ಬೇಕಾದಾಗ ಇಬ್ಬರಲ್ಲಿ ಇಟ್ಟಿರೋದನ್ನು ಯೂಸ್ ಮಾಡ್ಕೊಳ್ಬೋದು ಅಷ್ಟೇ. ಹಾಗಂತೀರಾ? ಹೌದು, ನಮ್ದು ಹಾಗೆ ಹೀಗೆ ಅಂತ ಏನಿಲ್ಲ, ಅವ್ರದ್ದೇ ಬೇರೆ ನಮ್ಮದೇ ಬೇರೆ ಅಂತ ಇಲ್ಲ. ಓಕೆ, ಅಂದರೆ ಒಟ್ಟಾಗಿ ಖರ್ಚು ಮಾಡ್ತೀರಾ? ಹೌದು. ಅಂದರೆ ಎಲ್ಲ ವಿಚಾರನೂ ಹೇಳ್ತಿರ್ತಾರ ನಿಮ್ಮ ಹತ್ರ? ಈಗ ಇಷ್ಟ ಆದಾಯ ಬಂತು, ಈ ಥರ ಮಾಡೋಣ, ಈ ಥರ ಮುಂದೆ ಈ ಥರ ಗಿಡ ಹಾಕೋಣ, ಈ ಥರ ಮಾಡೋಣ ಎಲ್ಲ ನೀವು ಪರಸ್ಪರ ಎಲ್ಲ ಹೇಳ್ತಾರೆ. ಕೆಲವನ್ನ ಗೊತ್ತಿಲ್ದಂಗೆ ತೊಗೊಂಡು ಬಂದಿರ್ತಾರೆ. ಸಾಕು, ಇಷ್ಟು ಆಗಲ್ಲ ಅಂತ ಅಂದ್ರು ಗೊತ್ತಿಲ್ದಂಗೆ ತಂದು ಇಳಿಸಿದ್ಮೇಲೆ ನಮಗೆ ಗೊತ್ತಾಗೋದು. ಅಲ್ಲಿ ತನಕ ಗೊತ್ತಿರಲ್ಲ. ಇಷ್ಟೊಂದು ಗಿಡಗಳನ್ನ ಒಂದು ಜಮೀನಿನಲ್ಲಿ ತುಂಬಬಹುದು ಅಂತ ಹೇಗೆ ಅನ್ನಿಸ್ತು ತಮಗೆ? ಸರ್, ಈಗ 4 ಗಿಡ ಇದೆ ಸರ್. ಇದೊಂದು ಅಡಿಕೆ. ಇಲ್ಲಿ ಏಲಕ್ಕಿ ಹಾಕ್ಬೋದಲ್ಲ, ಈಗ ಅಡಿಕೆಗೆ ಮೆಣಸು ಹಾಕ್ಬೋದಲ್ವೇ? ಮಲೆನಾಡಿಗೆ ಹೋಗಿ ನೋಡ್ಬೇಕಂತ ನಮ್ಮ ತೋಟದಲ್ಲೇ ನಾವು ಶೃಂಗಾರ ಅಲಂಕಾರ ಮಾಡೋಣ ಆಸೆಯಿಂದ ಹಾಕಿ ನೀಟಾಗಿ ನೋಡ್ಕೊತೀವಿ ಸರ್. ನೀಟಾಗಿ ನೋಡ್ಕೊತೀವಿ. ಅಲ್ಲ, ಅಲಂಕಾರ ಮಾಡೋದು ಸರಿ, ಆದರೆ ಎಲ್ಲ ಗಿಡಗಳಿಗೂ ಆಹಾರ ಒದಗಿಸ್ಬೇಕಲ್ಲ? ಕೊಡ್ತಾ ಇದೀವಲ್ಲ ಸರ್. ವರ್ಷದಲ್ಲಿ 2 ವರ್ಷಕ್ಕೊಂದ್ಸಲ 20 ಟ್ರ್ಯಾಕ್ಟ್ರು ಕುರಿ ಗೊಬ್ಬರ ತಗೋತೀವಿ. ಕುರಿ ಗೊಬ್ಬರ 2 ವರ್ಷಕ್ಕೊಂದ್ಸಲ, ಪ್ರತಿ ವರ್ಷ ಹಾಕಕ್ಕೆ. ಏಕೆಂದರೆ ಒಂದ್ಸಲ ಹಾಕ್ಬಿಟ್ಟು ಸರ್, ಒಂದು ಸೈಡಲ್ಲಿ ಒಂದು 15 ಲೇಬರ್ ಸಿಕ್ನಿಲ್ಲ, ಒಂದು 20 ಅಡಿಕೆ ಮರ ಸತ್ತೋಗ್ಬಿಡ್ತು ಸರ್. ಪವರು ಜಾಸ್ತಿ. ಆಮೇಲೆ ಜೀವಾಮೃತ ಕೊಡ್ತೀವಿ, AMC ಕೊಡ್ತೀವಿ. ಅವೆಲ್ಲ ಎರೆಹುಳ ಬಂದು ನೋಡಿ ಸರ್, ಹಿಂಗೆ ಕೈನಲ್ಲೇ ಬಾಚ್ಕೋಬೋದು, ಸಿಕ್ಬಿಡುತ್ತೆ. ಒಂದು ಮಣ್ಣಲ್ಲಿ 1 ಮೀಟರ್ ಎರೆಹುಳ ಸಿಗಲ್ಲ, ಎರೆಹುಳ ಅದು ಪಿಕ್ಕೆ ಇರುತ್ತಲ್ಲ, ಮಾಡೋದು ಹಿಂಗೆ ಸಿಕ್ಬಿಡುತ್ತೆ. ಇಷ್ಟು ಸಿಗುತ್ತೆ, ಈ ಥರ ಸಿಗುತ್ತೆ. ತುಂಬ ಜಲ ರಂಗೋಲಿ ಬಿಟ್ಟಂಗೆ ಬಿಟ್ಟಿರ್ತಾರೆ ಸರ್. ಪ್ರತಿ ಬಾರಿನೂ ಗೆಣಸು ಬೆಳಿತೀರಾ? ಇಲ್ಲ, ಕ್ಲೋಸ್ ಆಯಿತು. ಇವಾಗ ಜಾಗನೇ ಇಲ್ವಲ್ಲ. ಈಗ ಏಲಕ್ಕಿ ಹಾಕಿದ್ಮೇಲೆ ಮುಗ್ದೋಯ್ತು, ಏನೂ ಇಲ್ಲ. ಮತ್ತೆ ಈಗ ಗರಿಗಳು ಬೀಳೋದು ಮಾಡೋದು ಅವನ್ನೆಲ್ಲ ಏನು ಮಾಡ್ತೀವಿ? ಕತ್ತರಿಸಿ ಬದುನ್ ಪಕ್ಕಕ್ಕೆ ಹಾಕ್ತಾ ಇದೀವಿ ಸರ್. ಅಲ್ಲೇ ಬೊಡ್ಡೆಗೆ ಹಾಕಲ್ಲ? ಯಾವ್ದು ಬಡ್ಡೆಗೆ ಹಾಕಲ್ಲ, ಬೊಡ್ಡೆಗೆ ಹಾಕಲ್ಲ, ಕೊನೆಗೆ ಹಾಕ್ತೀವಿ ಸರ್. ಆಮೇಲೆ ಇವಾಗ ಒಂದು ಮಿಷಿನ್ ತರಬೇಕಂತ ಮಾಡಿದ್ದೀನಿ. ಏನು? ಕಟರ್ ಇದರಲ್ಲಿ ಎಲ್ಲದನ್ನು ಕತ್ತರಿಸೋದು, ಪುಡಿ ಮಾಡ್ಬಿಡುತ್ತೆ ಸರ್. ಈ ಜಾಬ್ ಕಟರ್ ಮಾಡ್ತಾರ ಆ ಥರ ಮಾಡ್ಬಿಡುತ್ತೆ. ಇಲ್ಲೇ ಈರೋಡ್ ಅಂತ ಇದೆಯಲ್ಲ, ಅಲ್ಲಿ ನೋಡಿದಿರ ಮಿಷಿನ್? ನೋಡಿದ್ದೀನಿ, ಯೂಟ್ಯೂಬಲ್ಲಿ ಇದೆ. ಓಕೆ ಓಕೆ, ತರ್ತೀನಿ ಸರ್ ಅದು. ಆಮೇಲೆ ನನ್ನ ಹತ್ರ ಇವಾಗ ಬ್ರಷ್ ಕಟರ್ ಇದೆ, 9 HP ದಂದು ಜೋಳ ಗಿಡ ಬಿತ್ಕೋಬೇಕಲ್ಲ ದನಗಳಿಗೆ, ಎಮ್ಮೆಗಳಿಗೆ, ಅದೊಂದು ಇಟ್ಕೊಂಡಿದ್ದೀವಿ. ಭತ್ತ, ರಾಗಿ, ಕಾಳು ಬೆಳೆಯುವಂತ ಜಮೀನು ಇದೆಯಾ ನಿಮ್ಗೆ? ಇಲ್ಲ ಸರ್, ಇರೋದೇ ಎಷ್ಟು ಇತ್ತು. ಮಗನ ಡಾಕ್ಟರ್ ಓದಿಸ್ಬೇಕಾದ್ರೆ ಎಲ್ಲ ಖಾಲಿ ಆಗೋಯ್ತು ಸರ್. ಅಲ್ಪ ಸ್ವಲ್ಪ ಮಾರ್ಬಿಟ್ವು. ಗದ್ದೆನೂ ಇತ್ತು, ಚೆನ್ನಾಗಿತ್ತು. ಮತ್ತೇನೋ ಭತ್ತ ಬೆಳೆದೆ, ನವಿಲ್ ತಿನ್ಕೊಂಡು ಹೋಯ್ತು. ಇದರಲ್ಲೇ ಬೆಳೆದಿದ್ದ ಸರ್, ಈ ಜಮೀನಲ್ಲೇ ಬೆಳೆದಿದ್ದು. ಖಾಲಿ ಇತ್ತು. ಜೋಳ ಹಾಕೋ ಜಾಗದಲ್ಲಿ ಅದು ನನ್ನ ಫ್ರೆಂಡು ಕಿರ್ಗಾವಲಲ್ಲಿ ಇದ್ದಾರೆ,
ಅವರು ತಂದು ಕೊಟ್ಟಿದ್ರು. ನಾನು ಸೈಯದ್ ಗನಿ ಖಾನ್ ಎಸ್, ನಾನು FAO ಪ್ರೆಸಿಡೆಂಟ್ ಆಗಿದ್ದಾಗ ಹಾಗಾಗಿ ಮೀಟಿಂಗ್ ಬರ್ತಾರಲ್ಲ ಅವಾಗ ತಂದು ಕೊಟ್ಟಿದ್ರು. ಬೆಳೆದಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಸರ್. ಅದೇ ನವಿಲು ತಿಂತು. ನವಿಲು ಹಕ್ಕಿಗಳು ಏನು ಬಿಡ್ತಿರ್ಲಿಲ್ಲ ಬಿಡಿ, ಆ ಟೇಸ್ಟ್ ಯಾರು ಬಿಡ್ತಾರೆ. ಮತ್ತೀಗ ನಿಮಗೆ ಬೇಕಲ್ಲ ಆಹಾರ ಧಾನ್ಯಗಳು, ಏನು ಮಾಡ್ತೀರಾ ಅವನ್ನ? ತೊಗೊಂಡು ಬರ್ತೀವಿ. ಹೌದೇ? ಹೌದು. ಮನೆಗೆ ಹೋಗ್ಲಿ ತರಕಾರಿ ಬೆಳ್ಕೋಬೋದಲ್ಲ ನೀವು? ನವಿಲು ಏನು ಬಿಡಲ್ಲ ಸರ್. ಅಲ್ಲಮ್ಮ, ಈಚು ಬಂದ ತಕ್ಷಣ ತಿಂದಾಕ್ಬಿಡತ್ವೆ. ಅಂದರೆ ಬೇರೆ ಈಗ ಸೊಪ್ಪು, ಆಮೇಲೆ ತೊಂಡೆಕಾಯಿ, ಬೆಂಡೆಕಾಯಿ ಅವೆಲ್ಲ ಸಂತೆಲೇ ತಗೊಂಡು ಬರಬೇಕು ಸರ್. ಹೌದೇ? ಏನು ಸ್ವಲ್ಪ ಚೊಟ್ಟು ಆಯ್ತು ಇಷ್ಟಂತ ಬಂತು ಅಂದ ತಕ್ಷಣ ನಾವೆಲ್ಲ ತಿನ್ಕೊಂಡ್ಬಿಡ್ತವೆ. ಅಲ್ಲಮ್ಮ, ನೀವು ಸಾವಯವದಲ್ಲಿ ಬೆಳಿತೀರಾ, ಆದರೆ ನೀವು ರಾಸಾಯನಿಕದ್ದೇ ತಿಂತಿದ್ದೀರಲ್ಲ. ಏನು ಮಾಡೋದು ಸರ್, ವಿಧಿನೇ ಇಲ್ಲ. ನಮ್ಮ ಬದಲು ನವಿಲುಗಳು ಪ್ರಾಣಿ ಪಕ್ಷಿಗಳು ತಿಂತಾ ಇದ್ದಾವೆ. ಹೇಳಿ ರಾಮ್ ಅವರೇ, ಬಿಡಲ್ಲ ಸರ್. ನಿಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳಕ್ಕೆ ನೀವೇನು ಮಾಡ್ತಿದ್ದೀರಿ, ನೀವೇನು ಬೆಳ್ಕೊತಾ ಇದ್ದೀರಿ? ಸರ್ ನಾವು ಒಂದು ಬೆಳೆದ್ರದ್ದೆಲ್ಲ ಉಳ್ಕೊಳ್ಳಲ್ಲ ಸರ್, ಎಲ್ಲ ಬೀಜನೂ ಇದೆ ಸರ್. ಇಲ್ಲಿ ಎಲ್ಚನಲ್ಲಿ ತೊಗೊಂಡೋಗಿದೆ, ಹಾಕಿ ಬರ್ತದೆ. ಇನ್ನೇನು ಒಂದು 15 ದಿವಸದಲ್ಲಿ ಬರುತ್ತೆ. ಕುಯ್ಕೋಬೇಕು, ಕಟಾವು ಮಾಡಬೇಕು ಅನ್ನೋ ಟೈಮಲ್ಲಿ ಇವೇ ಮುಗಿಸ್ಬಿಡ್ತವೆ. ಅಲ್ಲ, ಮಣ್ಣನ್ನು ಚೆನ್ನಾಗಿ ಇಟ್ಕೊಂಡಿದ್ದೀರಿ, ಬೆಳೀತಾ ಇದ್ದೀರಿ, ಒಳ್ಳೆ ಆಹಾರನ ಕೊಡ್ತಾ ಇದ್ದೀರಿ ಜನಕ್ಕೆ, ಆದ್ರೆ ನೀವು ತಿಂತಾ ಇಲ್ವಲ್ಲ, ಅದು ನನ್ನ ಪ್ರಶ್ನೆ. ನಾವು ತಿನ್ನಕ್ಕೆ ಬಾಳೆಹಣ್ಣು ಇದೆಯಲ್ಲ, ಸೊ ಸಖತ್ತಾಗಿದೆ, ನಾವೇ ತಿನ್ಕೊಡ್ತೇವೆ. ಅದರಲ್ಲೂ 300 ಗಿಡ ಇದೆ. ಸೊ ಹೆಂಗಿರುತ್ತೆ ಟೇಸ್ಟ್ ಅಂದರೆ ಸರ್, ಕಳ್ತಾದ್ಮೇಲೆ ಭಯಂಕರ ಟೇಸ್ಟ್ ಇರುತ್ತೆ. ಯಾವುದು ಬಾಳೆ ಹಾಕಿರತ್ತ? ಏಲಕ್ಕಿ ಬಾಳೆ ಸರ್. ರಸಬಾಳೆನ ನನಗೆ ಇವ್ರು ಕೊಟ್ಟಿದ್ದಾರೆ ಒಂದು 3 ಗಿಡ. ಅವರು ಎಲ್ಚನಹಳ್ಳಿ ಫಾರಮ್ನ ಡಾಕ್ಟರ್ ಮಂಜುನಾಥ್ ಸರ್ ಅವರು. ನಂಜನಗೂಡು ರಸಬಾಳೆನಾ? ಹೌದು ಸರ್. ಓಕೆ. ಈಗ ನಿಮ್ಮದು ತೋಟದಲ್ಲಿ ಇಷ್ಟೆಲ್ಲ ಬೆಳೆ ಇದೆಯಲ್ಲ, ಕೀಟ ರೋಗದ ಬಾಧೆ ಏನೂ ಇಲ್ವಾ? ದಶಪರ್ಣಿಕ ಇದೆಯಲ್ಲ, ಒಂದು ಡ್ರಮಲ್ಲಿ ಸ್ಟಾಕ್ ಇಟ್ಕೊಂಡಿರ್ತೀವಿ. ಏನದು ದಶಪರ್ಣಿಕ ಅಂತ ಅಂದರೆ 10 ಥರದ ಸೊಪ್ಪುಗಳು ಸರ್. ಲಕ್ಕಿ ಸೊಪ್ಪು, ಕಕ್ಕೆ ಸೊಪ್ಪು, ಎಕ್ಕದ ಸೊಪ್ಪು, ಪಾರ್ಥೇನಿಯಮ್ಮು, ಬೇವಿನ ಸೊಪ್ಪು, ಹೊಂಗೆ ಸೊಪ್ಪು, ಭೂತಾಳೆ, ಕಣಗಲ್ ಸೊಪ್ಪು, ಆಮೇಲೆ ಇದು ಹಣ್ಣು ಸೀತಾಫಲ, ಇವು ಹಾಕಿ 5 kg ಹಸಿಮೆಣಸಿಕಾಯಿ ಚೆನ್ನಾಗಿ ಗೆಜ್ಜಿ ಅಂದರೆ ಮಿಕ್ಸಿಲಲ್ಲ, ಒಳಕಲ್ನಲ್ಲಿ ಒನಕೆಲ್ ಕೊಟ್ಟು 5 kg ಹಸಿಮೆಣಸಿಕಾಯಿನ ಹಾಕ್ತೀವಿ. ಇಲ್ಲ ಹೊರಗಡೆ ಒಂದು ಕಲ್ಲಿದೆ, ಯಾರು ಲೇಬರ್ ಬರ್ತಾರಲ್ಲ ಅವರು. ಆಮೇಲೆ ಈ ಸೊಪ್ಪಿನ ಸ್ವಲ್ಪ ಅಲ್ಲ ಸರ್, ಅರ್ಧ ಹೆಚ್ಚು ಕಡಿಮೆ ಒಂದು 25 kg ಆಗುತ್ತೆ ಎಲ್ಲ ಸೇರಿ ಸೊಪ್ಪು. 20 ಲೀಟ್ರ್ ಗಂಜಲ ಹಾಕ್ತೀವಿ. ಬೆಳ್ಳುಳ್ಳಿ 2 kgನ ಪುಡಿ ಮಾಡಿ ಅಂದರೆ ಪೇಸ್ಟ್ ಮಾಡಿ ಅದ್ರೊಳಗೆ ಹಾಕ್ತೀವಿ. 1 kg ಹೊಗೆ ಸೊಪ್ಪನ್ನು 5 ಲೀಟ್ರ್ ನೀರಲ್ಲಿ ಚೆನ್ನಾಗಿ ಕುದಿಸಿ ಅದು 3 ಲೀಟ್ರ್ ಆಗಂಟ ಹೊರಗಡೆ ಜಮೀನು ಹತ್ರನೇ ಕುದಿಸಿ ಸೌದೆಗೇನು ಬೇಕಾದಷ್ಟಿದೆ ಅದರೊಳಗಡೆ ಹಾಕ್ತೀವಿ. 45 ಡೇಸ್ ಆದಮೇಲೆ ಸರ್, ಅದು 45 ದಿನ ಆದಮೇಲೆ ಅದು ಒಳ್ಳೆ ಇದಾಗುತ್ತೆ ಸರ್. ಗೊಬ್ಬರದ ನೀರು ಬಿಟ್ಕೊಳುತ್ತೆ, ಗೊಬ್ಬರ ಆಗುತ್ತೆ. ಸೊಪ್ಪೆಲ್ಲ ನೀರು ಬಿಟ್ಕೊಳುತ್ತೆ. ಅದನ್ನು 1 ಲೀಟ್ರು ಒಂದು ಕ್ಯಾನ್ಗೆ 1 ಲೀಟ್ರ್ ಹಾಕೊಂಡು ಸ್ಪ್ರೇ ಕೊಟ್ಟರೆ ರೋಗ ನಿರೋಧಕ ಶಕ್ತಿನೂ ಹೌದು, ಕೀಟನಾಶಕನೂ ಹೌದು, ಹೊಡಿವಾಗಲೇ ಸತ್ತೋಗ್ಬಿಡುತ್ತೆ. ಅಡಿಕೆ ಮತ್ತು ತೆಂಗೆಲ್ಲ ಹೆಂಗೆ ಹೊಡಿತೀರಿ? ತೆಂಗಿಗೆ ನೋಡಿ ಅಷ್ಟೊತ್ತಿಲ್ಲ, ಬಡ್ಡೆ ಕೊಡ್ತೀವಲ್ಲ ಸರ್, ಬಡ್ಡೆಗೆ ಹಾಕಿದ್ರೆ ಸಾಕು. ಅಡಿಕೆಗೂ ಅಷ್ಟೇ. ಹೌದು. ಬೇರೆ ಗಿಡಗಳಿಗೆ ಇದನ್ನ ಸಿಂಪರಣೆ ಮಾಡ್ತೀವಿ. ಹೌದು ಸರ್. ಆಮೇಲೆ ಏನಾಗಿದೆ, ವರ್ಷಕ್ಕೆ ಒಂದ್ಸರಿ ಮಾಡ್ತೀರಾ, ತಿಂಗಳಿಗೆ ಒಂದ್ಸರಿ ಮಾಡ್ತೀರಾ ಸರ್ ಈ ಸಿಂಪರಣೆ? ದಶಪರ್ಣಿಕ 4-5 ಸಲ ಮಾಡ್ತೀವಿ ಸರ್. ವರ್ಷಕ್ಕೆ 4-5 ಸಲ. 4-5 ಸಲ ಅಂತಂದ್ರೆ 45 ಡೇಸ್ಗಿಂತ ಮೊದಲು ಹಾಕಂಗಿಲ್ಲ. ಈ ಜೀವಾಮೃತ ತಿಂಗಳಿಗೆ ಒಂದ್ಸಲ, ಮಳೆಗಾಲದಲ್ಲಿ ಮಾತ್ರ. ದೀಪಾವಳಿ ಕಳೆದ್ರೆ ಮುಗಿತೀನಿಲ್ಲ, ಯುಗಾದಿ ಕಳೆದ್ರೆ ರಾಮನವಮಿ ಆದ್ಮೇಲೆ ಹಾಕ್ತೀವಿ. ಹೌದಾ? ಅದೊಂದು 5 ಸಲ, ಇದೊಂದು 5 ಸಲ ಹಾಕ್ತೀವಿ ಸರ್. 6 ಡ್ರಮ್ ಇಟ್ಕೊಂಡಿದ್ದೀವಿ. 6 ಡ್ರಮಲ್ಲಿ ಜೀವಾಮೃತ ಮಾಡ್ತೀವಿ. ಜೀವಾಮೃತ, ಸಗಣಿ ಕಲ್ಸೋದು, ಗಂಜಲ ಹಾಕೋದು ಅವೆಲ್ಲ ನಾವು ಮಾಡ್ತೀವಿ. ನೀವು ಮಾಡ್ತೀರಾ? ಏನು ಅನ್ಸಲ್ವಾ ನಿಮಗೆ? ಯಾರಿ ಸಗಣಿ ಕದಡ್ತಾರೆ? ಏನು ಅನ್ಸಲ್ಲ ಸರ್. ಗೋಬರ್ ಗ್ಯಾಸ್ ಇಟ್ಕೊಂಡಿಲ್ವ ಮನೆಯಲ್ಲಿ? ಗೋಬರ್ ಗ್ಯಾಸ್ ಇತ್ತು, ಇವಾಗಿಲ್ಲ ಸರ್. ಹೌದಾ? ಮುಂಚೆ ಬಳಸ್ತಿದ್ರಿ? ಮುಂಚೆ ಬಳಸ್ತಾ ಇದ್ವಿ. ನಮ್ಮ ಕಂಪನಿ ಇದು, ನಮ್ಮ ಕಂಪನಿ. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ನಮ್ಮ ಹೊಲ ನಮ್ಮ ಬೆಳೆ, ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನಲ್ ಅಲ್ಲೂ ಲಭ್ಯ. ಕೇಳಿ. ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ
ನಮ್ ಕಂಪನಿ. ಕಟ್ಟಿ ನಿಮ್ಮದೇ ಕಂಪನಿ. ರೈತ ಉತ್ಪಾದಕರ ಕಂಪನಿ. ಪರವಾಗಿಲ್ವಾ, ಜೀವನ ಸುಖಕರವಾಗಿದೆ ಅಂತ ಚೆನ್ನಾಗಿದೆ, ನಾವು ನೆಮ್ಮದಿಯಾಗಿದ್ದೀವಿ ಅಲ್ವಾ? ಹೌದು. ಇನ್ನೂ ಏನೇನು ಮಾಡಬೇಕು ಅನ್ಕೊಂಡಿದ್ರಿ ರಾಮು? ಇನ್ನೇನು ಮಾಡಲ್ಲ ಸರ್. ಅಲ್ಲಿ ಜಾಗವೇ ಇಲ್ಲ. ಈಗ ಪ್ಯಾಕ್ ಹೌಸ್ ಒಂದು ಮಾಡಿಬಿಟ್ರೆ ಗಿಡಗಳನ್ನೆಲ್ಲ ಕ್ಲೀನಾಗಿ ನೋಡ್ಕೊಳ್ಬೇಕು ಅನ್ನೋ ಆಸೆ ಇದೆ ಅಷ್ಟೇ ಅನ್ಸುತ್ತೆ. ಒಂದು ಪ್ಯಾಕ್ ಹೌಸ್ ಮಾಡ್ಕೋಬೇಕು ಅಂತಿದೆ. ಪ್ಯಾಕ್ ಹೌಸ್ ಕೊಡ್ತೀನಿ ಅಂತಿದ್ದಾರೆ ಈ ಸಲ. ಆಮೇಲೆ ಇನ್ನೂ ಹಾಕಬೇಕಾಗಿರೋಂಥ ಸಾಕಷ್ಟು ಗಿಡಗಳು ಇರ್ಬೋದು. ಜಾಗನೇ ಇಲ್ಲ ಸರ್. ನಮ್ಮ ಮನೆಯವರು ಈಗ 1,000 ಇದು ತರಿಸ್ಬಿಟ್ಟೆ ಸರ್. ಯಾವ ಚಾಕ್ಲೇಟ್ ಗಿಡ, ಕೊಕ್ಕೋ ಗಿಡನ, ಅಲ್ಲಿ ಜಾಗನೇ ಇಲ್ಲ. ಕೊನೆಗೆ ಇನ್ನು ಹಾಕ್ಬಿಟ್ರೆ ಚಂದ್ರೇಗೌಡ ಅಂದ್ಬಿಟ್ಟು ಗುಡುಗ್ನಳ್ಳಿಲಿ ಇವರು ಮಾಡಿದ್ದಾರೆ. ಒಂದು ಅಡಿಕೆ ಒಂದು ಕೊಕ್ಕೋ ಮಾಡಿಬಿಟ್ಟು ಎಲ್ಲ ಪೊಟ್ಯಾಷಿಯಮ್ ಜಾಸ್ತಿ ಬರುತ್ತೆ ಎಲೆಯಲ್ಲಿ, ಆ ಲೀಫಲ್ಲಿ. ಅದು ಹಾಕಿದ್ರೆ ಒಡೆದ್ಬಿಡುತ್ತೆ ಮರ. ಅದಕ್ಕೆ ಬೇಡ, ಬರೀ ಒಂದು ರೌಂಡ್ ಮಾತ್ರ ಬಿಸಿಲು ಮತ್ತು ಕೊನೆಗೆ ಅಡಿಕೆ ಬೀಳಬಾರ್ದು ಅನ್ನೋದಕ್ಕೋಸ್ಕರ ಹಾಕಿದ್ದೀನಿ ಅಷ್ಟೇ. ರಕ್ತಚಂದನ ಫಸ್ಲಿಗೆ ಬರ್ತಿದ್ಯಾ ಈಗ ಸರ್? ಇನ್ನೂ ನೆಡೋದಿದೆ, ಇನ್ನೊಂದು ಸ್ವಲ್ಪ ಏನೋ ರಕ್ತಚಂದನ ಅಂದ್ರೆ ರಕ್ತಚಂದನ ಹಾಕಿದ್ದೀವಿ ಈಗ. ಅದು ಇವಾಗ ಒಂದು 2 ತಿಂಗಳಾಯ್ತು. ಶ್ರೀಗಂಧ ಹಾಕಿದ್ದೀರಾ? ಅದು ಹಾಕಿದ್ದೀವಿ ಸರ್. ಶ್ರೀಗಂಧ ಹಾಕಿದ್ದೀರಿ? ಅದು ನಾವು ನೋಡ್ತೀವಿ ಅಂತ ಗೊತ್ತಿಲ್ಲ, ಹಾಕ್ಬಿಟ್ಟಿದ್ದೀವಿ ಸರ್. ಹಾಕಿದ್ದೀರಿ. ಮೇಡಮ್ನವ್ರಿಗೆ ಇನ್ನೂ ಏನಾರು ಹಾಕ್ಬೇಕು ಅಂತ ಅನ್ಸುತ್ತಾ? ಏನು ಹಾಕೋದು ಬೇಡಪ್ಪ, ನನಗೂ ಸಾಕಾಗೋಗಿದೆ. ಯಾಕೆ ಸಾಕಾಗೋಗಿದೆ? ಅಯ್ಯೋ, ರೆಸ್ಟ್ ಇಲ್ಲ ನಮಗೆ. ನೀವೇ ಬೇಡ ಅಂದ್ರಲ್ಲ ರೆಸ್ಟು. ಅಯ್ಯೋ ಸಾಕು, ಇನ್ನ ಬೆಳಗಿನ ಸಂಜೆವರೆಗೂ ಒಂಥರ ಚೆನ್ನಾಗಿರುತ್ತೆ, ಖುಷಿಯಾಗುತ್ತೆ. ಇನ್ನು ಗಿಡಗಳೆಲ್ಲ ಸಾಕು ನಮಗೆ. ಹೌದಾ? ಸಾಕು. ಜಾಗವೇ ಇಲ್ಲ ಇವಾಗ. ಅಲ್ಲ, ಇದ್ದಿದ್ರೆ ಹಾಕ್ಬಿಡ್ತಾ ಇದ್ರೆ ಏನೋ, ಈಗಿಲ್ಲ. ಓಡಾಡೋ ಜಾಗ ಇದೆಯಲ್ಲ? ಇಲ್ಲ ಸರ್, ಗಾಡಿ ಇದು ವೆಹಿಕಲ್ ಹೋಗ್ಬೋದು, ಟ್ರ್ಯಾಕ್ಟ್ರು ಮತ್ತೆ 4 ಎಲ್ಲ 4 ಹೋಗ್ಬೋದು. ಕೊನೆ ತನಕ ಹೋಗ್ಬೋದು. 1 ಕಿಲೋಮೀಟರ್ ಅಂತ ಇದೆ ಸರ್. ಹೌದಾ? ಆಮೇಲೆ ನಾವು ತಿರುಗಾಡೋದಕ್ಕೆ ಬದಿನ ಮೇಲೆ ಕ್ಲೀನಾಗಿ ಇಟ್ಕೊಂಡಿದ್ದೀವಿ ಸರ್. ಎಂಥವ್ರು ಬಂದರೂ ಖುಷಿ ಪಡ್ತಾರೆ ಹೊರತು ಬೇಜಾರು ಮಾಡ್ಕೊಳ್ಳಲ್ಲ. ತುಂಬ ಚೆನ್ನಾಗಿದೆ ಸರ್. ಒಟ್ಟಾರೆ ವ್ಯವಸಾಯದ ಬದುಕಿನಲ್ಲಿ ನೆಮ್ಮದಿ ಕಂಡಿದ್ದೀರಿ? ಖಂಡಿತ ಸರ್. ಖುಷಿಯಾಗಿದ್ದೀರಿ ಸರ್? ನಾನು LIC ಏಜೆಂಟ್ ಆಗಿದ್ದಾಗ ಬೆಳಿಗ್ಗೆ 5 ಗಂಟೆಗೆ ಹೊರಟವ್ರೆ, ರಾತ್ರಿ 11 ಗಂಟೆವರೆಗೆ ಪಿರಿಯಾಪಟ್ಟಣ, ಹೆಗ್ಗಡದನ ಕೋಟೆ, ಅಲ್ಲೆಲ್ಲ ಅಲ್ಲೂ ಟಾಪೆ, ಎಲ್ಲಾದರೂ ಟಾಪೆ. ಫೇಲ್ ಆಗಿರೋದು ಎಲ್ಲಿ ಅಂದರೆ ನನ್ನ ಮಗನ ಕಳ್ಕೊಂಡು ಅದೊಂದೇ ಫೇಲು. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ರಾಮು ಅವರೇ? 9972828451. ಇನ್ನೊಮ್ಮೆ ಹೇಳ್ತೀರಾ? 9972828451. ಇನ್ನೂ ಒಂದು ಸರಿ ಹೇಳ್ಬಿಡಿ. 9972828451. ನಿಮ್ಮದು ಅನ್ಸೂಯಮ್ನವರೇ? ಸರ್ 9481305828. ಇನ್ನೊಮ್ಮೆ ಹೇಳ್ತೀರಾ? 9481305828. ಇನ್ನೂ ಒಂದು ಸರಿ ಹೇಳ್ಬಿಡಿ ಅನ್ಸೂಯ ಅವರೇ. 9481305828. ಒಳ್ಳೆಯದು ರಾಮು ಅವರೇ ಹಾಗೂ ಅನ್ಸೂಯ ಅವರೇ, ಇದುವರೆಗೂ ವ್ಯವಸಾಯದ ನಿಮ್ಮ ಅನುಭವನ ಭಾಳ ಚೆನ್ನಾಗಿ ಹಂಚ್ಕೊಂಡ್ರಿ. ಒಳ್ಳೆಯದಾಗಲಿ, ಚೆನ್ನಾಗಿರಿ, ಸಂತೋಷವಾಗಿರಿ. ನಮಸ್ಕಾರ. ಧನ್ಯವಾದಗಳು ಸರ್.